ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಮಂತ್ರ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ನಮಕ ಭಾಗವನ್ನ ಮುಗಿಸಿದ್ದೇವೆ. ಹಾಗಾದ್ರೆ ಇವತ್ತಿಂದ ನಾವು ಚಮಕವನ್ನ ನೋಡ್ತಾ ಹೋಗೋಣ. ಚಮಕ ಅಂದ್ರೆ ಏನು, ಅದ್ರಲ್ಲಿರ್ತಕ್ಕಂಥ ವಿಚಾರಗಳೇನು, ಯಾವ್ದನ್ನ ನಾವು ತಿಳ್ಕೋಬೇಕಾಗಿದೆ, ಈ ಎಲ್ಲವನ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲು ಚಮಕ ಅಂತ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಚಮಕ ಅಂದ್ರೆ ಏನು, ಅಲ್ಲಿಂದನೇ ಶುರು ಮಾಡ್ಬೇಕಲ್ವಾ. ಚಮಕ ಅಂದ್ರೆ ನೋಡಿ, ಚಮಕದಲ್ಲಿ ಈ ಅಧ್ಯಾಯದಲ್ಲಿ ನೀವು ಪಾರಾಯಣ ಮಾಡ್ಬೇಕಾದ್ರೆ ಚಮೆ 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 ಎಲ್ಲಾ ಪದಗಳಿಗೂ ಕೂಡ ಕಾಮನ್ ಆಗಿ ಚಮಕಾರ ಚಮೆ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಎರಡು ಪದಗಳು ಪುನರುಕ್ತಿ ಆಗ್ತಕ್ಕಂಥದ್ದು, ರಿಪೀಟ್ ಆಗುವಂಥದ್ದು. ಹಾಗಾಗಿ ಇದಕ್ಕೆ ನಾವು ಚಮೆ ಅಂತ ಬಂದಿರೋದ್ರಿಂದ ಚಮಕ ಅಂತ ಕರೆದಿದ್ದೀವಿ. ಹಾಗಾದ್ರೆ ಈ ಚಮೆ ಅಂದ್ರೆ ಏನು? ಈ ಚ ಅಂದ್ರೆ ಮೇ ಅಂದ್ರೆ ತುಂಬಾ ಸಿಂಪಲ್, ಮತ್ತು ನನಗೆ ಅಂತ ಅರ್ಥ. ಮೇ ಅಂದ್ರೆ ನನಗೆ, ಮೇ ಮೀ ನನಗೆ. ಈ ಚ ಅಂದ್ರೆ ಮತ್ತು ನನಗೆ ಅಂದ್ರೆ ಇಲ್ಲಿ ಈ ಎಲ್ಲ ಹೇಳ್ಬಿಟ್ಟು ಅಂಡ್ ಫಾರ್ ಮೀ ಅಂತ ಹೇಳ್ದಾಗಾಯ್ತಿದು, ಮತ್ತು ನನಗೆ. ಈಗ ವಾಜ ವಾಜಶ್ಚಮೆ ಅಂತ ಬಂತಿಲ್ಲಿ. ಅದೊಂದು ವಾಜ ಅಂತಕ್ಕಂಥದ್ದು ಒಂದು ದ್ರವ್ಯ, ಅದೊಂದು ಪ್ರಾಡಕ್ಟ್ ನೇಮ್. ಅದು ಅಂದ್ರೆ ಇದು ನಿನಗೆ ಮತ್ತು ನನಗೆ ಎಲ್ಲಾದ್ರಲ್ಲೂ ಕೂಡ ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ತಾ ಇದೀವಿ. ಹಾಗಾಗಿ ಇಲ್ಲಿ ಚಮಕಾರವನ್ನ ಹೇಳ್ತಾ ಇದೀವಿ. ಯಜ್ಞೇನ ಕಲ್ಪತಾಂ ಅಂತ ಇಲ್ಲಿ ಬರ್ತಾ ಹೋಗುತ್ತೆ ಇಲ್ಲೆಲ್ಲ. ಅಂದ್ರೆ ಅನ್ವಯ ಮಾಡ್ಕೊಳ್ಬೇಕು ಪ್ರತಿಯೊಂದಕ್ಕೂ. ಪ್ರಸವಶ್ಚಮೆ ಯಜ್ಞೇನ ಕಲ್ಪತಾಂ ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಮಂತ್ರ ಭಾಗವನ್ನ ನಾವು ವಸೋರ್ಧಾರ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ವಸೋರ್ಧಾರ ಅಂತ ಕೂಡ ಕರಿತೀವಿ. ಯಾಕೆ ವಸೋರ್ಧಾರ ಅಂತ ಕರಿತೀವಿ ಅಂದ್ರೆ ಮುಖ್ಯವಾಗಿ ಹೋಮ ಭಾಗದಲ್ಲಿ ಉಪಯೋಗ ಮಾಡ್ತೀವಿ ಚಮಕಾರವನ್ನ. ಹೋಮ ಮಾಡ್ಬೇಕಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಉಪಯೋಗ ಮಾಡ್ತೀವಿ. ಇದರಲ್ಲಿ ಪ್ರಚಲಿತ ಭಾಷೆಯಲ್ಲಿ ಪೂರ್ಣಾಹುತಿ ಅಂತ ಕರೀತಾರೆ. ಇದೆಲ್ಲೆಲ್ರಿಗೂ ಗೊತ್ತಾಯ್ತು. ವಸೋರ್ಧಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪೂರ್ಣಾಹುತಿ ಅಂದ್ರೆ ಗೊತ್ತಾಯ್ತಾ? ಪೂರ್ಣಾಹುತಿ ಆಗ್ತಾ ಇದೆ, ಎಲ್ರು ಬನ್ನಿ. ಕಡೆಲ್ ಎಲ್ಲ ಹೋಮ ಆಯ್ತು, ಎಲ್ಲ ತುಪ್ಪ ಗಿಪ್ಪ ಹಾಕಿದ್ದಾಯ್ತು, ಎಲ್ಲ ಎದ್ ನಿಂತ್ಕೊಂಡು ಒಂದು ರೇಷ್ಮೆ ಬಟ್ಟೆ ತಗೊಂಡು ಅದ್ರಲ್ಲಿ ಕೊಬ್ಬರಿ, ಲಾವಂಚ, ಭತ್ತದ ಹವಳು, ವಿಳೆದೆಲೆ, ಅಡಕೆ, ಒಂದು ಬಾಳೆಹಣ್ಣು ಎಲ್ಲ ಹಾಕಿ ಕಟ್ಬಿಟ್ಟು ಎಲ್ರ ಕೈಲೂ ಮುಡ್ಸ್ಕೊಂಡ್ ಬರ್ತೀವಿ ಅಲ್ವಾ. ಎಲ್ರು ಮುಟ್ಟ ಆದ್ಮೇಲೆ ಅದನ್ನ ನಾವೇನ್ ಮಾಡ್ತೀವಿ, ಹೋಮಕ್ಕೆ ಕಡೆಯಲ್ಲಿ ಹಾಕ್ತಿವಿ. ಗಂಟೆನ ಎಲ್ಲ ಆಡಿಸ್ಬಿಟ್ಟು ಹೋಮಕ್ಕೆ ಕಡೆಯಲ್ಲಿ ಹಾಕಿ ಆಜ್ಯವನ್ನ ಇರೋದ್ನೆಲ್ಲ ಹಾಕ್ಬಿಡ್ತೀವಲ್ವಾ. ಅದನ್ನ ವಸೋರ್ಧಾರ ಅಂತ ಕರೀತಾರೆ. ಈ ಚಮಕ ಭಾಗವನ್ನ ಮುಖ್ಯವಾಗಿ ಉಪಯೋಗ ಮಾಡ್ತೀವಿ. ಅಂದ್ರೆ ಇಲ್ಲಿ ಚಮೆ ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಪೂರ್ಣಾಹುತಿ, ಇಟ್ ಈಸ್ ಕಂಪ್ಲೀಟೆಡ್. ಅದ್ರಲ್ಲಿ ಯಾವುದೂ ರೀತಿ ಉಳ್ಕೊಂಡಿರುವಂತದ್ದಿಲ್ಲ. ಹಾಗಾದ್ರೆ ಈ ವಸೋರ್ಧಾರ ಅಂತ ಹೆಸರು ಯಾಕೆ ಬಂತು, ಹೆಂಗ್ ಕರೆದ್ರಿ ನೀವು ಅಂತ ಹೇಳಿದ್ರೆ, ವಸು ಅಂತಕ್ಕಂಥ ವ್ಯಕ್ತಿಯಿಂದ ಇದು ವಸೋರ್ಧಾರ ಅಂತಕ್ಕಂಥದ್ದು ಬಂತು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ಆ ಕತೆ ಒಳಗಡೆ ಅವರು ಹೇಳ್ತಕ್ಕಂಥದ್ದು ವಸೋರ್ಧಾರ ಅನುವಾಕೇನ ಅಂತ ಒಂದು ಬಹಳ ಚಮಕ ಅಂತಕ್ಕಂಥದ್ದು ವೈದಿಕ ಕರ್ಮಗಳಿಗೆ, ವಿಶೇಷವಾಗಿ ಯಜ್ಞ ಮಾಡಬೇಕಾದ್ರೆ, ಅದರಲ್ಲೂ ಕೆಲವೊಂದಷ್ಟು ಪದಾರ್ಥಗಳನ್ನ ಸಮರ್ಪಣೆ ಮಾಡಬೇಕಾದ್ರೆ ಚಮಕ ಭಾಗವನ್ನ ಕಡ್ಡಾಯವಾಗಿ ಹೇಳ್ತಾರೆ. ಅಂದ್ರೆ ದೇವತೆಗಳ ಕೃಪೆ ನನಗೆ ದೊರಕಲಿ, ಹಾಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಂತಕ್ಕಂಥದ್ದೇ ಈ ಚಮಕದ ಅರ್ಥ ಆಗತ್ತೆ, ಚಮೆ ಅರ್ಥ ಆಗತ್ತೆ ಅಲ್ವಾ. ಎಲ್ರಿಗೂ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಈ ಮಂತ್ರ ಭಾಗವನ್ನ ನಾವು ನೋಡ್ತಾ ಹೋಗೋಣ. ಅಗ್ನಾ ವಿಷ್ಣು ಸಜೋಷಸೆ ಮಾವರ್ಧಂತು ವಾಂ ಗಿರಹ ದ್ಯುಮ್ನೈರ್ವಾಜೆ ಭಿರಾಗತಂ ಅಂತ. ಮೊದಲಿಗೆ ಅಗ್ನಿದೇವನನ್ನ ಅಗ್ನಾ ವಿಷ್ಣು ಅಂತ ಕರೀತಾ ಇದ್ದೇವೆ ನಾವಿಲ್ಲಿ. ಅಂದ್ರೆ ಎಲೈ ಅಗ್ನಿ ಮತ್ತು ವಿಷ್ಣು ದೇವತೆಗಳೇ, ನೀವು ಸಮಾನ ಪ್ರೀತಿ, ದೇವತೆಗಳಲ್ಲಿ ಎಲ್ರೂ ಸಮಾನ ಪ್ರೀತಿನೇ. ನೀವು ಹೇಗೆ ಸ್ತುತಿ ರೂಪದಲ್ಲಿ ಪರಮಾತ್ಮನನ್ನ ವಿವಿಧ ದೇವತೆಗಳನ್ನ ವರ್ಣಿಸ್ತೀರಾ, ಹಾಗೆ ನಿಮಗಿರ್ತಕ್ಕಂಥ ವಾಕ್ಶಕ್ತಿ ನಮಗ್ ಬರ್ಲಿ. ನೀವಿಬ್ಬರು ಧನ ಅನ್ನಗಳೊಡನೆ ಇಲ್ಲಿಗೆ ಬರ್ತಾ ಇರಿ. ನಾನು ಹೇಳ್ದೆ ಹೋಮ ಭಾಗ ಅಂತ. ಹೋಮ ಭಾಗದಲ್ಲಿ ಕರಿಬೇಕಲ್ವಾ? ಯಾರ್ಯಾರು ಕರಿತಾ ಇದ್ದೀವಿ? ಮೊಟ್ಟ ಮೊದಲಿಗೆ ಅಗ್ನಾ ವಿಷ್ಣು, ಅಗ್ನಿದೇವನನ್ನ ವಿಷ್ಣುವನ್ನ ಕರಿತಾ ಇದ್ದೀವಿ, ಬನ್ನಿ.
ಯಾವ ರೂಪದಲ್ಲಿ ಬನ್ನಿ? ಧನ ಮತ್ತು ಅನ್ನಗಳ ರೂಪದಲ್ಲಿ ಇಲ್ಲಿಗೆ ಬನ್ನಿ. ನೀವು ನೋಡ್ತಾ ಇರ್ಬೋದು ಹೋಮಕ್ಕೆ ನಾವೇನೇನ್ ಹಾಕ್ತಿವಿ ಅಂತ. ಕೆಲವೊಮ್ಮೆ ಗುಡಾನ ಕೂಡ ಹಾಕ್ತಾ ಇರ್ತೇವೆ, ಎವರಷ್ಟು ನೈವೇದ್ಯ ಪದಾರ್ಥಗಳನ್ನ, ಅವಲಕ್ಕಿಯನ್ನೆಲ್ಲ ಹಾಕ್ತಾ ಇರ್ತೀರ, ಭತ್ತದ ಹವಳನ್ನ ಹಾಕ್ತಾ ಇರ್ತೀರ. ಅಂದ್ರೆ ಆ ಮುಖಾಂತರ ಅವ್ರನ್ನ ಆಹ್ವಾನ ಮಾಡ್ತಾ ಇರ್ತೀವಿ. ಇದು ಪ್ರಾರ್ಥನೆ ಮಂತ್ರ. ಇದು ಅಗ್ನಾವಿಷ್ಣು ಅಂತಕ್ಕಂಥದ್ದು ಪ್ರೇಯಿಂಗ್ ಅಥವಾ ಪ್ರಾರ್ಥನಾ ಮಂತ್ರ ಅಂತ ಕರಿತೀವಿ. ಅಗ್ನಿಯನ್ನ, ವಿಷ್ಣುವನ್ನ ಯಾಕೆ ಕರಿಬೇಕು ಅನ್ನೋದಾದ್ರೆ, ಅಗ್ನಿ ದೇವತೆಗಳಲ್ಲೆಲ್ಲ ಕಿರಿಯ ದೇವತೆ ಅನ್ನೋದು ನೆನಪಲ್ಲಿ ಇಟ್ಕೊಳ್ಬೇಕು. ಅವ್ನು ಬಹಳ ಚಿಕ್ಕವನು ಅಗ್ನಿದೇವ. ಈ ವಿಚಾರ ಯಾರಿಗೂ ಗೊತ್ತಿಲ್ಲ, ತುಂಬಾ ಹಿರಿಯ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಅಗ್ನಿದೇವ ಕಿರಿಯ ದೇವತೆ ಅಂತ ಕರಿತೀವಿ, ವಿಷ್ಣು ಹಿರಿ ದೇವತೆ ಅಂತ ಕರಿತೀವಿ. ದೇವತೆಗಳಿಗೆಲ್ಲ ಸೀನಿಯರ್ ಯಾರು ಅಂದ್ರೆ ಅದು ವಿಷ್ಣು. ದೇವತೆಗಳಿಗೆಲ್ಲ ಜೂನಿಯರ್ ಅಥವಾ ಕಿರಿ ಯಾರು ಅಂದ್ರೆ, ಚಿಕ್ಕವನ್ ಯಾರು ಅಂದ್ರೆ ಅಗ್ನಿದೇವ. ಅಂದ್ರೆ ಎಲ್ಲಾ ದೇವ್ರನ್ನು ನಾನು ಮೆನ್ಷನ್ ಮಾಡಕ್ ಆಗಲ್ವಲ್ಲ, ಅದಕ್ಕೋಸ್ಕರ ಹಿರಿಯರಿಂದ ಕಿರಿಯರ ತನಕ ಎಲ್ಲಾ ದೇವತೆಗಳು ಬನ್ನಿ ಅನ್ನೋ ಪ್ರತೀಕವಾಗಿ ಅಗ್ನ ವಿಷ್ಣು, ಅಗ್ನಿಯಿಂದ ಹಿಡಿದು ವಿಷ್ಣು ತನಕ ಎಲ್ರು ಬನ್ನಿ ಅಂತ ಅರ್ಥ. ಇದು ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಎಲ್ಲ ಬನ್ನಿ ಅನ್ನೋ ಉದ್ದೇಶ ಇಲ್ಲಿ. ಇವ್ರನ್ನ ಪ್ರಾರ್ಥಿಸಿದ್ರೆ ಸರ್ವ ದೇವತಾ ಅಂದ್ರೆ ಯಾಕೆ ಅಂದ್ರೆ, ಅಗ್ನಿ ಸರ್ವ ದೇವತಾಹ ಅಂತ ಒಂದು ಮಾತಿದೆ. ಅಗ್ನಿ ಸರ್ವ ದೇವತಾಹ, ಅಗ್ನಿಯ ಎಲ್ಲಾ ದೇವತೆಗಳು ಆಗಿದ್ದಾನೆ. ಅಗ್ನಿ ಎಲ್ಲಾ ದೇವತೆಗಳಲ್ಲೂ ಅಥವಾ ಎಲ್ಲಾ ದೇವರಲ್ಲೂ ಇರ್ತಾನೆ, ಎಲ್ಲರನ್ನ ಆಹ್ವಾನಿಸ್ತಾನೆ. ಹಾಗಾಗಿ ಅಗ್ನಿಯನ್ನ ಮೊಟ್ಟ ಮೊದಲಿಗೆ ಕರಿತೀನಿ. ವಿಷ್ಣುವನ್ನೇ ಯಾಕೆ ನಾನು ಕರಿತಾ ಇದ್ದೀನಿ ಅಂದ್ರೆ, ಸರ್ವ ದೇವಾತ್ಮಕನು ಅವನು, ಹಾಗಾಗಿ ಸುಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ಅವರಿಬ್ಬರನ್ನ ಕರೆದು ಬಿಟ್ರೆ ಎಲ್ರನ್ನೂ ಕರೆದಂಗ್ ಲೆಕ್ಕ ಆಗತ್ತೆ. ಅರ್ಥ ಆಯ್ತಾ ನಿಮಗೆ ಯಾಕೆ ಅವರಿಬ್ರು ಮಾತ್ರ ಇಲ್ಲಿ ಅಗ್ನ ವಿಷ್ಣು ಅಂತ ಕರೆದ್ರು ಅಂತ? ಹಾಗಾಗಿ ಸರಿ ಆಯ್ತು. ಮುಂದೆ ಏನು? ಇವಾಗ ದೇವತೆಗಳಿಗೆ ಪ್ರಸಾದವನ್ನ ನೈವೇದ್ಯವಾಗಿ ಮಾಡ್ತೀವಿ. ಮನುಷ್ಯರು ನಾವು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ಬೇಕು? ವಸ್ತುಗಳನ್ನ ಕೂಡಿ ಹಾಕೋದು, ಪ್ರಸಾದ ಮಾಡೋದು ನಮ್ಗೆ ಹವ್ಯಾಸನ, ಅಥವಾ ಸುಖ ಸಿಗುತ್ತೆ ಅಂತ ನಾವ್ ಆ ಕೆಲಸ ಮಾಡ್ತಾ ಇದ್ದೀವ? ನೋಡಿ, ಒಬ್ಬ ಮನುಷ್ಯ ನೂರಾರು ಖಂಡಗಳ ಭತ್ತವನ್ನ ಬೆಳೆದ ಅಂತ ಅನ್ಕೊಳ್ಳೋಣ. ಅಂದ್ರೆ ಎಷ್ಟ್ರ ಮಟ್ಟಿಗೆ ಬೆಳೀತಾ ಇದ್ದಾನೆ ಅಂದ್ರೆ, 1000 ಎಕರೆ ಭತ್ತವನ್ನ ಬೆಳೆದ. ಅವನಿಗೆ ಹೊಟ್ಟೆ ನೋವು, ಸಕ್ಕರೆ ಕಾಯಿಲೆ ಬಂದ್ಬಿಡ್ತು. ಡಾಕ್ಟರ್ ಹೇಳಿದ್ರು ಅನ್ನ ತಿನ್ಬೇಡ ನೀನು ಅಂತ. ಅವನ್ ಬರ್ತಾನೆ, ಮನೆಗೆ ನೋಡ್ತಾನೆ, ರಾಶಿ ರಾಶಿ ಭತ್ತದ ಮೂಟೆ. ಅನ್ನ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ, ಅನ್ನ ತಿನ್ನಕ್ ಆಗ್ತಾ ಇಲ್ಲ ಅವನಿಗೆ. ಅನ್ನವನ್ನ ಭೋಗಿಸುವಷ್ಟರಲ್ಲಿ ಅವನ ಕಾಯಿಲೆ ಬಂತು. ಅನ್ನ ಜೊತೆಗೆ ದೇವತಾನುಗ್ರಹದಿಂದ ಆರೋಗ್ಯ ಬೇಕಲ್ವಪ್ಪ. ಈಗ ದೇವ್ರ ಪ್ರಸಾದವನ್ನ ನಮ್ ನೈವೇದ್ಯ ಮಾಡಿ ನಾವೇ ತಿಂತೀವಲ್ವಾ? ಅಯ್ಯೋ ದೇವ್ರೆ, ನಿನ್ ಪ್ರಸಾದ ಮಾಡಿದೆ, ನಂಗೆ ಶುಗರ್ ಇದೆ, ಸಕ್ಕರೆ ಪೊಂಗಲ್ ನೈವೇದ್ಯವಾಗಿ ಮಾಡಿದೀನಿ, ಹೆಚ್ಚೆಚ್ಚು ತುಪ್ಪ ಹಾಕಿ ತಿನ್ನೋ ಭಾಗ್ಯ ಇಲ್ಲ ಅಂತ ತಗೊಂಡ್ ಹೋಗ್ಬಿಟ್ಟು ನೀವು ಯಾರಿಗಾದ್ರೂ ಬೀದಿಲ್ ಹಾಕಕ್ಕಾಗತ್ತಾ? ಇದ್ರ ಅರ್ಥ ಏನು ಅಂದ್ರೆ, ಎಲ್ಲ ನಿಮ್ಮ ಹತ್ರ ಭೋಗ ವಸ್ತುಗಳಿದ್ರೂ ಕೂಡ ಭಗವಂತನಿಗೆ ಯಾಕೆ ನಾವು ಶರಣ ಹೋಗ್ತಾ ಇರೋದು ಅಂದ್ರೆ, ಅದನ್ನ ಅನುಭವಿಸೋ ಶಕ್ತಿ ಕೊಡು ಅಂತ. ಕೊಟ್ಟವನು ಕಿತ್ಕೊಂಡ್ಬಿಟ್ಟ ಅಂತ ಒಂದು ಮಾತು ಹೇಳ್ತೀವಿ, ಆ ಮಾತು ಬರಬಾರ್ದು. ಆ ಒಂದು ಉದ್ದೇಶದಿಂದ ನಾವಿಲ್ಲಿ ಅಗ್ನಿ ಮತ್ತು ವಿಷ್ಣುವಿನಿಂದ ಎಲ್ಲರಿಗೂ ಕೂಡ ಶುರು ಮಾಡ್ತಾ ಹೋಗ್ತೀವಿ. ಹಾಗೆ ಮುಂದೆ ಅನ್ನವು, ಅನ್ನದ ಒಡೆತನವು, ಅದರ ಶುದ್ಧಿ, ಯಜ್ಞ, ಸ್ವರ, ಶ್ಲೋಕ, ಶ್ರಾವ್ಯ, ಶ್ರುತಿ, ಜ್ಯೋತಿ, ಸ್ವರ್ಗಲೋಕ, ಪ್ರಾಣಪಾದಿಗಳು ನನಗೆ ಯಜ್ಞಕ್ಕಾಗಿ ಉಂಟಾಗ್ಲಿ. ನನ್ಗೆ ಎಲ್ಲಾ ಶಕ್ತಿಗಳು ಕೊಡ್ಲಿ. ವಾಜಶ್ಚಮೆ, ಪ್ರಸವಶ್ಚಮೆ, ಪ್ರಯತಿಶ್ಚಮೆ, ಪ್ರತಿಷ್ಠಮೆ, ಧೀತಿಶ್ಚಮೆ, ಕ್ರತುಶ್ಚಮೆ ಅಂತ ಬರ್ತಾ ಇದೆಯಲ್ಲ, ಅದೆಲ್ಲ ಇದೆ. ಯಜ್ಞಶ್ಚಮೆ ಇದೆಲ್ಲ, ಜ್ಯೋತಿಶ್ಚಮೆ, ಸುವಶ್ಚ, ಈ ಸುವಶ್ಚ, ಪ್ರಾಣಶ್ಚ, ಪಾನ ಅಪಾದಿ ಇವೆಲ್ಲ ಇದ್ರೇನೆ ನನ್ಗೊಂದು ಯಜ್ಞ ಮಾಡಕ್ಕಾಗದು. ಅಂದ್ರೆ ಇದ್ರ ಅರ್ಥ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಒಬ್ಬ ಯಜಮಾನ ಏನ್ ಮಾಡ್ತಾ ಇದ್ದಾನೆ, ದೇವತಾರಾಧನೆಗೆ ಪದಾರ್ಥಗಳು ಬೇಕಾಗಿದೆ, ಅದನ್ನೆಲ್ಲ ನೀನು ಕೊಡಪ್ಪ. ಒಂದು ಹೋಮ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಹೋಮಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನಾನು ನಿನ್ನ ಹತ್ರ ಬೇಡ್ತಾ ಇದ್ದೀನಿ. ಅದರಲ್ಲಿ ಅನ್ನವೇ ಮೊದಲನೇದಾಗಿ ಬೇಡ್ತಾನೆ ಅವನು. ಮೊದಲು ದೇವತೆಗಳನ್ನ ಕರೆದ ಚಮಕದಲ್ಲಿ, ಅಗ್ನಿಯಿಂದ ವಿಷ್ಣು ತನಕ ಎಲ್ರು ಬನ್ನಿ ಎಂದ, ಆರೋಗ್ಯ ಕೊಡಿ ಅಂತ ಅಂದ. ನೆಕ್ಸ್ಟ್ ಕೇಳ್ತಾ ಇದ್ದಾನೆ, ಆ ಹೋಮ ಹವನಕ್ಕೆ ಹಾಕಕ್ಕೆ ಪದಾರ್ಥಗಳನ್ನ ಕೇಳ್ತಾ ಇದ್ದಾನೆ. ಅದರಲ್ಲಿ ಮೊಟ್ಟ ಮೊದಲನೆಯ ಪದಾರ್ಥವನ್ನ ಯಾವುದಾಗಿ ಕೇಳ್ತಾ ಇದ್ದಾನೆ ಅಂದ್ರೆ, ಅನ್ನವನ್ನ ಕೇಳ್ತಾ ಇದ್ದಾನೆ. ವಾಜ, ವೇದದಲ್ಲಿ ಕರೀತಾರೆ ಅನ್ನವನ್ನ ವಾಜ ಅಂತ ಕರೀತಾರೆ. ಯಜ್ಞದಲ್ಲಿ ಅನ್ನದಾನವೇ ಪ್ರಧಾನ. ಮನೆಗೆ ಅಷ್ಟೊಂದೆಲ್ಲ ಪೂಜೆ ಪುರಸ್ಕಾರವನ್ನ ಮಾಡ್ತೀವಿ, ಕಡೆಯಲ್ಲಿ ಅನ್ನ ಹಾಕ್ತಿವಿ, ಊಟ ಮಾಡ್ಕೊಂಡು ಹೋಗಿ ಅಂತೀವಿ.
ಅಯ್ಯೋ ಹಾಗೆ ಹೋಗ್ಬೇಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ, ಪ್ರಸಾದವನ್ನ ತ್ಯಜಿಸಿ ಹೋಗ್ಬೇಡಿ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ, ಗೃಹ ಪ್ರವೇಶವನ್ನ ಮಾಡಿದೀವಿ, ಊಟ ಮಾಡ್ಕೊಂಡು ಹೋಗಿ. ಯಾವುದೇ ಶುಭ ಸಂದರ್ಭ ಆದ್ರೂ ಊಟವನ್ನ ಯಾಕೆ ಹಾಕ್ತಾರೆ ಅಂದ್ರೆ, ವೇದದಲ್ಲಿ ಹೇಳ್ತಾರೆ ಅನ್ನವೇ ಪ್ರಧಾನ, ಸಂತರ್ಪಣೆ, ತದೀಯಾರಾಧನೆ, ದಾಸೋಹ, ಇದೆಲ್ಲ ಅನ್ನದಾನ ಆಗಿದೆ, ಇದನ್ನ ಮಾಡಿದ್ರೆ ಎಲ್ಲ ಮಾಡ್ದಂಗೆ. ಅದಕ್ಕೆ ಬೇಡವನು ಮೊದಲನೇದಾಗಿ ಯಾವ್ದನ್ ಬೇಡ್ತಾ ಇದ್ದಾನೆ? ಅನ್ನವನ್ನ ಬೇಡ್ತಾ ಇದ್ದಾನೆ. ಅನ್ನವಿಲ್ಲದೆ ಮಾಡಿದ ಯಜ್ಞ ತಾಮಸ ಅಂತ ಗೀತೆಯಲ್ಲಿ ನಿಂದಿಸಲ್ಪಟ್ಟುತ್ತೆ. ನೀವು ಅನ್ನ ಇಲ್ಲ ಅಂದ್ರೆ ಯಜ್ಞ ಮಾಡಿದ್ರೆ ಅದು ಅದು ಏನ್ಕೂ ಪ್ರಯೋಜನ ಇಲ್ಲ ಅಂತ ಅರ್ಥ. ಹಾಗಾಗಿ ನಾನು ಮಾಡ್ತಾ ಇರ್ತಕ್ಕಂಥ ಯಜ್ಞಕ್ಕೆ ಅನ್ನವನ್ನ ನೀನು ಕೊಡು ಪರಮಾತ್ಮ. ಹಿಂದಿನ ಕಾಲಕ್ಕೆ ರಾಜ ಮಹಾರಾಜರುಗಳು ಅನ್ನ ಯಜ್ಞವನ್ನೇ ಬ್ರಾಹ್ಮಣರ ಮೂಲಕ ಅತಿಶಯವಾಗಿ ಮಾಡ್ತಾ ಇದ್ರು, ಜಮೀನುಗಳನ್ನು ಕೊಟ್ಟಿದ್ರು ಎಷ್ಟೋ ಜನಕ್ಕೆ ಅಲ್ವಾ. ನಾವು ದೇವತೆಗಳಿಗೆ ಮಾಡಿದಂತಹ ಒಂದು ಸೇವೆ ಯಾವ ಮುಖಾಂತರ ನಮಗೆ ಪ್ರಾಪ್ತಿ ಕೊಡುತ್ತೆ ಅಂದ್ರೆ ಅನ್ನದಾನದ ಮುಖಾಂತರ. ಇವತ್ತೆಷ್ಟೋ ಕಡೆ ಆ ದೇವತಾ ಉತ್ಸವಗಳಾದಾಗ ಉಚಿತವಾಗಿ ಅನ್ನದಾನವನ್ನ ಕೊಡ್ತಾ ಇರ್ತಾರೆ. ಅಂದ್ರೆ ಅದರ ಉದ್ದೇಶ ಇಷ್ಟೇ, ಅನ್ನದಾನ ಅಂತಕ್ಕಂಥದ್ದು ವೇದದಲ್ಲಿ ಹೇಳಿರೋ ಹಾಗೆ ಬಹಳ ಶ್ರೇಷ್ಠ ಅಂತಕ್ಕಂಥದ್ದು. ಅನ್ನದ ಜೊತೆಗೆ ಪ್ರಸವ ಬೇಕು, ಅಂದ್ರೆ ಯಜಮಾನಿಕೆ ಪ್ರಸವ ಅಂದ್ರೆ ಪ್ರಯತಿ ಬೇಕು, ಅಂದ್ರೆ ಶುದ್ಧತೆ ಬೇಕು. ಅನ್ನವನ್ನ ಸಂಪಾದಿಸ್ಲಿಕ್ಕೆ ಪ್ರಸಿದ್ಧಿ ಬೇಕು, ಅಂದ್ರೆ ಕುತೂಹಲ ಬೇಕು. ಆಮೇಲೆ ದೀತಿ ಬೇಕು, ಅಂದ್ರೆ ಅದನ್ನ ಕಾಪಾಡ್ಕೊಳ್ಬೇಕು. ಇಷ್ಟು ಅನ್ನದ ಜೊತೆಗೆ ಬೇಕಾದಂತ ಸಾಮಗ್ರಿ. ಬರೀ ಅನ್ನ ಸಿಕ್ಬಿಟ್ರೆ ನಿಮ್ಗೆ ಹೆಂಗ್ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಏನೇನ್ ಬೇಕು ಅನ್ನದ ಜೊತೆಗೆ? ಪ್ರಸವ, ಪ್ರಯತಿ, ಪ್ರಸಿದ್ಧಿ, ಧೀತಿ ಬೇಕು. ಪ್ರಸವ ಅಂದ್ರೆ ಯಜಮಾನಿಕೆ, ಪ್ರಯತಿ ಅಂದ್ರೆ ಶುದ್ಧತೆ, ಪ್ರಸಿದ್ಧಿ ಅಂದ್ರೆ ಕುತೂಹಲ, ದೀತಿ ಅಂದ್ರೆ ಕಾಪಾಡ್ಕೊಳ್ಳೋದು. ಇಷ್ಟು ಸೇರಿದ್ರೆ ಅನ್ನದ ಜೊತೆಗೆ ಒಂದು ಪರಿಪೂರ್ಣತೆ ಅಂತಕ್ಕಂಥದ್ದು ಆಗತ್ತೆ. ಆಮೇಲೆ ಫಸ್ಟ್ ಅನ್ನವನ್ನ ಕೇಳಿ ಅನ್ನ ಪಡ್ಕೊಂಡು ಇಷ್ಟು ಕ್ವಾಲಿಟೀಸ್ ನನಗೆ ಬಂದಾದ್ಮೇಲೆ ಕ್ರತು ಮಾಡ್ಬೇಕಾಗತ್ತೆ. ಕ್ರತು ಅಂದ್ರೆ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನಾವು ಸಿದ್ಧ ಮಾಡ್ಕೊಳ್ಬೇಕು. ಸ್ವರ, ಸ್ವರ ಅಂದ್ರೆ ಮಂತ್ರದಲ್ಲಿ ಇರ್ತಕ್ಕಂಥ ಉದಾತ್ತಾದಿ ಸ್ವರಗಳು, ಅಂದ್ರೆ ಮೇಲ್ಗಡೆ ಯಾವ್ದು ಹೇಳೋದು, ಕೆಳಗಡೆ ಯಾವ್ದು ಹೇಳ್ತಕ್ಕಂಥದ್ದು ಅಂತಕ್ಕಂಥ ಉದಾತ್ತಾದಿ ಸ್ವರಗಳ ಬಗ್ಗೆ ಗೊತ್ತಿರಬೇಕು. ಶ್ಲೋಕ ಹೇಳಕ್ಕೆ ಬರಬೇಕು. ಶ್ರಾವ್ಯ, ನಾವ್ ಹೇಳ್ತಕ್ಕಂಥ ಸ್ವರ ಮಂತ್ರ ಮತ್ತೊಬ್ಬರಿಗೆ ಕೇಳಿಸೋ ರೀತಿ ಇರಬೇಕು. ಶ್ರುತಿ ಇರಬೇಕು. ಶ್ರುತಿ ಅಂದ್ರೆ ನೀವ್ ಯಾರ ಮುಂದೆ ಹೇಳ್ತಾ ಇದ್ದೀರೋ ಅವ್ರಿಗೆ ಕೇಳೋ ಅರ್ಹತೆ ಇದ್ರೆ ಮಾತ್ರ ಅಲ್ಲಿ ಶ್ಲೋಕ ಮಂತ್ರವನ್ನ ಹೇಳ್ಬೇಕಂತೆ. ಅರ್ಹತೆ ಇಲ್ದಿರೋರ್ ಮುಂದೆ ಹೇಳಿದ್ರೆ ಅದು ವ್ಯರ್ಥ ಆಗತ್ತಂತೆ. ಜೊತೆಗೆ ಜ್ಯೋತಿ ಬೇಕು. ಜ್ಯೋತಿ ಅಂದ್ರೆ ಬೆಳಕು. ಯಾವಾಗಂದ್ರೆ ಅವಾಗ ಮಧ್ಯರಾತ್ರಿ ಕೂತ್ಕೊಂಡು ಹೋಮ ಮಾಡಕ್ ಆಗಲ್ಲ. ಒಂದು ಜ್ಯೋತಿ ಅಂದ್ರೆ ನಿರ್ಮಲವಾಗಿರ್ತಕ್ಕಂಥ ಪ್ರದೇಶ, ನಿಷ್ಕಲ್ಮಶವಾದಂತ ಸ್ಥಳದಲ್ಲಿ ನಾವು ಆ ಒಂದು ಯಜ್ಞವನ್ನ ಮಾಡ್ಬೇಕಾಗ್ತದೆ. ಹಾಗೆ ಸುವಹ, ಸ್ವರ್ಗಲೋಕ, ಪ್ರಾಣ ಅಪಾದಿ ವೃತ್ತಿಗಳು, ಇದೆಲ್ಲಾವುದು ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಜ್ಞಕ್ಕಾಗಿ ಇಷ್ಟನ್ನೆಲ್ಲ ನಾವು ತಯಾರು ಮಾಡ್ಕೊಳ್ಬೇಕು. ಆಯ್ತು, ಮುಂದೆ ಏನು? ಮುಂದೆ ವ್ಯಾನ, ಇದರ ಒಂದು ವೃತ್ತಿ ಅಂದ್ರೆ ವಾಯು ಅಂತಕ್ಕಂಥದ್ದು ಕೂಡ ಅನ್ಕೊಳ್ಬಹುದು. ಮನಸ್ಸು, ಕಣ್ಣು, ಕಿವಿ, ದಕ್ಷ, ಬಲ, ಓಜಸ್ಸು, ಆಯುಷ್ಯ, ಜರೆ, ಆತ್ಮ, ತನು, ಶರ್ಮ, ವರ್ಮ, ಅಂಗ, ಅಸ್ಥಿ, ಪರ್ವ, ಶರೀರ, ಇವೆಲ್ಲ ಬೇಕು ಅಂತ ಕೇಳೋದು. ವ್ಯಾನಶ್ಚ ಮೇ ಸುಶ್ಚ ಮೇ ಚಿತ್ತಂಚ ಮಾ ಆಧೀತಂಚ ಮೇ ವಾಕ್ಚ ಮೇ ಮನಶ್ಚ ಮೇ ಚಕ್ಷುಶ್ಚ ಮೇ ಶ್ರೋತಂಚ ಮೇ ದಕ್ಷಶ್ಚ ಮೇ ಬಲಂಚ ಮಾ ಓಜಶ್ಚ ಮೇ ಸಹಶ್ಚ ಮಾ ಆಯುಶ್ಚ ಮೇ ಜರಾ ಚ ಮಾ ಆತ್ಮ ಚ ಮೇ ತನುಶ್ಚ ಮೇ ಶರ್ಮ ಚ ಮೇ ವರ್ಮ ಚ ಮೇ ಅಂಗಾನಿ ಚ ಮೇ ಅಸ್ಥಾನಿ ಚ ಮೇ ಪರುಗುಂಶಿ ಚ ಮೇ ಶರೀರಾಣಿ ಚ ಮೇ. ಇಷ್ಟು ಹೇಳ್ಬಿಟ್ವಿ, ಹೇಳೋದನ್ನ ಹೇಳ್ಬಿಟ್ವಿ. ಅಂದ್ರೆ ಏನು? ವ್ಯಾನ, ಚಿತ್ತ, ಅಧೀತಂಚ, ಮನಶ್ಚ, ಚಕ್ಷು. ಏನಂಗಂದ್ರೆ ವಾಯು, ಚಿತ್ತ, ಅಧೀತ, ಮನಸ್ಸು, ಕಣ್ಣು, ಕಿವಿ, ದಕ್ಷ, ಬಲ, ಓಜಸ್ಸು, ಆಯುಷ್ಯ, ಆತ್ಮ, ತನು, ಶರ್ಮ, ವರ್ಮ, ಅಂಗ, ಅಸ್ಥಿ, ಇದೆಲ್ಲವುದು ಕೂಡ ಬೇಕು ನನಗೆ. ಪದಾರ್ಥಗಳನ್ನೆಲ್ಲ ಆಯ್ತಪ್ಪ, ಪದಾರ್ಥಗಳ ರೀತಿ ನನ್ ಕಣ್ಣು, ಕಿವಿ, ಕಾಲು, ಶರೀರ ಇದೆಲ್ಲ ಚೆನ್ನಾಗಿರ್ಬೇಕಲ್ವಾ? ಹೊಟ್ಟೆ ನೋವಿಟ್ಕೊಂಡು ಹೋಮ ನಾನು ಯಜ್ಞ ಮಾಡಕ್ಕಾಗತ್ತಾ? ಕಣ್ ಕಾಣಿಸ್ತಾ ಯಜ್ಞ ಮಾಡಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಶರೀರ ಅಂತಕ್ಕಂಥದ್ದು ಮುನಿಸ್ಕೊಂಡ್ಬಿಟ್ರೆ ಭೂಮಿ ಮೇಲೆ ಯಾವ ಮನುಷ್ಯನು ಸುಖವಾಗಿರಕ್ ಆಗಲ್ವಂತೆ. ನಾವ್ ಅನ್ಕೊಂಡ್ಬಿಟ್ಟಿದೀವಿ ನಾವು ಮುನ್ಸ್ಕೊಳ್ತಾ ಇದೀವಿ ಅಂತ. ನೀವು ಮುನ್ಸ್ಕೊಳ್ಳೋದನ್ನ ತಡ್ಕೊಳ್ಬಹುದು, ಶರೀರ ಮುನ್ಸ್ಕೊಂಡ್ಬಿಟ್ರೆ ತಡೆಯಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ.
ಹೀಗೆ ಯಾರೋ ಹೋಗ್ತಾ ಇದ್ರು. ಏನ್ ಸ್ವಾಮಿ, ಯಾಕೋ ಶೀತ ಆಗಿರೋ ಆಗಿದೆ. ಹೌದಪ್ಪ, ನನ್ ಶರೀರ ಯಾಕೋ ಮುನಿಸ್ಕೊಂಡ್ಬಿಟ್ಟಿದೆ ನನ್ನ ಮೇಲೆ. ಅಯ್ಯೋ ಹೌದಾ, ಅದಕ್ಕೇನಾದ್ರೂ ಕೊಟ್ಟಿ ಸಮಾಧಾನ ಮಾಡಬಾರ್ದಾ? ಅಯ್ಯೋ ಕೊಡೋದ್ನೆಲ್ಲ ಕೊಟ್ನಪ್ಪ, 3 ದಿವ್ಸ ಆಯ್ತು, ಏನ್ ಕೊಟ್ರು ಯಾಕೋ ಸಮಾಧಾನ ಆಯ್ತಾ? ಏನೇನ್ ಕೊಟ್ರಿ? ಜೇನ್ತುಪ್ಪ ತಿಂದ್ರೆ ಸರಿ ಹೋಗುತ್ತೆ ಅಂದ್ರೆ 1 ಲೀಟರ್ ಜೇನ್ತುಪ್ಪ ಕೊಡಿಸ್ದೆ, ಅವಾಗ್ಲೂ ಕಮ್ಮಿ ಆಗ್ಲಿಲ್ಲ. ಮೊಸರನ್ನ ತಿಂದ್ರೆ ಸರಿ ಹೋಗುತ್ತೆ ಅಂದ್ರು, 5 ಲೀಟರ್ ಮೊಸರು, 1 ಸೇರ್ ಅನ್ನ ಹಾಕೊಂಡ್ ತಿಂದೆ, ಅವಾಗ್ಲೂ ಸರಿ ಹೋಗ್ಲಿಲ್ಲ. ಏನೋ ತುಳಸಿ ಅದು ಇದು ಪತ್ರೆ ಎಲ್ಲ ಕಷಾಯ ಮಾಡ್ಕೊಂಡ್ ಕುಡಿ ಅಂದ್ರು, ಅದನ್ನು ಮಾಡ್ಕೊಂಡ್ ಕುಡ್ದೆ, ಸರಿ ಹೋಗ್ಲಿಲ್ಲ. ಹಾಗಾದ್ರೆ ಇಷ್ಟೆಲ್ಲಾ ಮಾಡ್ಕೊಂಡ್ ಕುಡಿದ್ರು ನಿಮ್ ಶರೀರ ಸರಿ ಹೋಗ್ತಾ ಇಲ್ಲ, ಮುನಿಸ್ಕೊಂಡ್ಬಿಟ್ಟಿದೆ ಅಂದ್ರೆ, ಶರೀರಕ್ಕೆ ಒಬ್ಬ ಯಜಮಾನ ಇದ್ದಾನೆ, ಆತ್ಮ ಅಂತಕ್ಕಂಥವನು. ಅವನ ಹತ್ರ ಒಂಚೂರು ಮಾತಾಡ್ಬೇಕಿತ್ತು, ಪರಮಾತ್ಮನ ಹತ್ರ ಹೋಗ್ಬೇಕಿತ್ತು, ಬುದ್ಧಿ ಹೇಳಿ ಸರಿ ಮಾಡ್ತಿದ್ನೇನೋ ಅಂದ್ರಂತೆ. ಅಂದ್ರೆ ಯಾಕ ಆ ಕಾನ್ವರ್ಸೇಷನ್ ಬಂತು ಇಲ್ಲಿ ಅಂದ್ರೆ, ನಮಗ್ ಗೊತ್ತೇ ಇಲ್ಲ ಶರೀರ ಅಂತಕ್ಕಂಥದ್ದು ಕಂಟ್ರೋಲ್ ಮಾಡ್ತಾ ಇರುತ್ತೆ, ಅಥವಾ ನಾವ್ ಅದಕ್ಕೆ ಅಧೀನರಾಗಿರ್ತೇವೆ. ಅದಕ್ಕೂ ಕೋಪ ಬರುತ್ತೆ, ಶರೀರಕ್ಕೆ ಸಿಟ್ಟು ಬರುತ್ತೆ, ಶರೀರ ಕೂಡ ನಮ್ಮನ್ನ ದೂರ ತಳ್ಳುತ್ತೆ, ನಮ್ಮನ್ನ ಶಿಕ್ಷಿಸುತ್ತೆ ಅನ್ನೋದು ಗೊತ್ತಿಲ್ಲ. ಇದನ್ನ ನೀವ್ ಅರ್ಥ ಮಾಡ್ಕೊಳ್ಬೇಕು. ಶರೀರ ಮುನಿಸ್ಕೊಳಕ್ಕೆ ಬಿಡಬಾರ್ದು. ಹಾಗಾಗಿ ದೇವ್ರ ಹತ್ರ ಕೇಳ್ತಾ ಇರೋದಪ್ಪ, ಶರೀರ ಅಲುಗಾಡಕ್ಕೂ ಕಷ್ಟ ಆಗ್ಬಿಡತ್ತಪ್ಪ ಮುನ್ಸ್ಕೊಂಡ್ಬಿಟ್ರೆ. ಹಾಗಾಗಿ ವ್ಯಾನ ದೇವತೆಯು, ವ್ಯಾನಶ್ಚಮೆ, ಆ ವ್ಯಾನ ದೇವತೆಗಳು ಸರ್ವ ಶರೀರ ವ್ಯಾಪಿಯಲ್ಲಿ ನನ್ನನ್ನ ಕಾಪಾಡ್ತಾ ಇರ್ಲಪ್ಪ. ವ್ಯಾನ ದೇವತೆ ಅಂದ್ರೆ ಶರೀರಕ್ಕೂ ಕೂಡ ಕಾಪಾಡ್ಲಿಕ್ಕೆ ದೇವತೆಗಳಿರ್ತಾರೆ, ಅವರು ನನ್ನನ್ನ ಕಾಪಾಡ್ಲಿ. ಚಿತ್ತ ಅಂತಕ್ಕಂಥದ್ದು ಯಾವಾಗ್ಲೂ ಸ್ಮರಣ ರೂಪದಲ್ಲಿ, ಅಂದ್ರೆ ಬುದ್ಧಿ ಸ್ಮರಣ ರೂಪದಲ್ಲಿರ್ಲಿ. ಬಲ ಅಂತಕ್ಕಂಥದ್ದು ನನ್ನಲ್ಲಿ ಉಳ್ಕೊಂಡಿರ್ಲಿ. ವಾಕು, ಮನಸ್ಸು, ಚಕ್ಷು, ಸ್ತೋತ್ರ, ಇದೆಲ್ಲವೂ ಅಂದ್ರೆ ವಾಕು ಅಂದ್ರೆ ಮಾತಾಡ್ತಕ್ಕಂಥದ್ದು, ನನ್ನ ಮಾತು ಎಲ್ರಿಗೂ ಅರ್ಥ ಆಗೋ ರೀತಿ ಇರ್ಲಿ, ಅದು ಒಂದು ಎಲ್ರಿಗೂ ಕೂಡ ಭಕ್ತಿಯನ್ನ ತರಿಸೋ ರೀತಿ ಇರ್ಲಿ. ಮನಸ್ಸು ಯಾವತ್ತೂ ಕೂಡ ನಿಯಂತ್ರಣದಲ್ಲಿರ್ಲಿ. ಚಕ್ಷು, ನನ್ನ ಕಣ್ಣು ಯಾವಾಗ್ಲೂ ಕೂಡ ಒಳ್ಳೆದನ್ನ ನೋಡ್ತಾ ಇರ್ಲಿ. ಇದೆಲ್ಲದೂ ಕೂಡ ನಮ್ಗೆ ಬೇಕಾಗತ್ತೆ ನೋಡಿ. ಮಾತು ಬರ್ದೇ ಇರ್ತಕ್ಕಂಥ ಪರಿಸ್ಥಿತಿ ಊಹೆ ಮಾಡ್ಕೊಳ್ಳಿ. ಇವತ್ತೆಲ್ಲ ನೀವು ಕ್ಲಾಸಿಗೆ ಸೇರ್ಕೊಂಡು ಕಲಿತಾ ಇದ್ದೀರಾ, ಇಲ್ಲಿ ಯಾರಾದ್ರೂ ಮಾತು ಬರ್ದಿರೋರಿದ್ರೆ ಪಾಪ ಅವ್ರು ಕಲೀಲಿಕ್ಕೆ ಆಗ್ತಿತ್ತ? ಅಥವಾ ನಮ್ ಜೊತೆ ಮಾತಾಡಕ್ ಆಗ್ತಾ ಇತ್ತು? ಹೋಗ್ಲಿ ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಆಗ್ತಾ ಇತ್ತ? ಹಾಗಾಗಿ ಅನುಗ್ರಹ ದೇವತೆಗಳು ಇರ್ತಾರೆ, ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ದೇವತೆಗಳಿರ್ತಾರೆ. ಮನಸ್ಸಿನ ಕಾರಕ ಚಂದ್ರ ಅಂತ ಕರಿತೀವಿ. ಮನಸ್ಸು ಸರಿಯಾಗಿರ್ಬೇಕು ಅಂದ್ರೆ ಚಂದ್ರ ಸರಿಯಾಗಿರ್ಬೇಕು. ನಿಮ್ಮ ಮನಸ್ಸು ಗೊಂದಲಮಯವಾಗಿದೆ, ಮನಸ್ಸು ಚಂಚಲ ಆಗ್ತಾ ಇದೆ ಅಂದ್ರೆ ಚಂದ್ರ ನಿಮ್ಗೆ ನೀಚನಾಗಿದ್ದಾನೆ ಅಂತ ಅರ್ಥ ಆಗುತ್ತೆ ಅವಾಗ. ಕಣ್ಣು, ಕಿವಿ, ಇದಕ್ಕೆಲ್ಲ ಸೂರ್ಯ ದೇವ ಚೆನ್ನಾಗಿರ್ಬೇಕು, ಸೂರ್ಯನ ಅನುಗ್ರಹ ಇರಬೇಕು ನಮಗೆ. ಹಾಗಾಗಿ ಎಲ್ಲ ದೇವತೆಗಳ ಅನುಗ್ರಹದಿಂದ ನನ್ಗಿದೆಲ್ಲ ಚೆನ್ನಾಗಿರ್ಲಪ್ಪ. ನೋಡಿ, ಇಂದ್ರಿಯಗಳೆಲ್ಲ ನಯನವೇ ಪ್ರಧಾನ. ಇಂದ್ರಿಯ ಏನಂತ ಕರಿತಾ ಇರ್ತೀವಿ? ಇಂದ್ರಿಯದಲ್ಲಿ ಪ್ರಧಾನಂ ನೇತ್ರ ಅಂತ ಕರಿತಾ ಇರ್ತೀವಿ. ಇಂದ್ರಿಯದಲ್ಲಿ ಮನಸ್ಸು ಹಾಳಾದ್ರೆ ಬದುಕ್ಬೋದು, ಚರ್ಮದಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ಬದುಕ್ಬೋದು, ನಾಲ್ಗೆ ಕೆಟ್ಟೋದ್ರೆ ಬದುಕ್ಬೋದು, ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಬದುಕ್ಬೋದು, ಮೂಗಲ್ ವಾಸನೆ ಬರ್ಲಿಲ್ಲ ಅಂದ್ರೆ ಬದುಕ್ಬೋದು. ಆದ್ರೆ ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ಬದುಕೋದು ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಇಂದ್ರಿಯಂ ಪ್ರಧಾನಂ ನಯನಂ ಅಂತ ಕರಿತೀವಿ. ಆ ಕಣ್ ಚೆನ್ನಾಗಿರ್ಬೇಕು ನಮಗೆ. ಹಾಗಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಕ್ಷ ಬಲ ಇರಬೇಕು. ದಕ್ಷತೆ ಅಂದ್ರೆ ಯಾವ ಸಮಯದಲ್ಲಿ ಎಷ್ಟು ಚತುರತೆಯಿಂದ ನೀವು ಉಪಯೋಗಿಸ್ಕೊಳ್ತೀರಾ. ಬಲ ಅಂದ್ರೆ ಕರ್ಮೇಂದ್ರಿಯಗಳಿರ್ತಕ್ಕಂಥ ಶಕ್ತಿ. ಅವನ್ ಯಾವ್ದಕ್ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾನಪ್ಪ ಅಂತಾರಲ್ವಾ, ಆ ಕರ್ಮೇಂದ್ರಿಯ ಶಕ್ತಿ ನಮಗಿರ್ಬೇಕು. ಈಗ ಕಳ್ಳತನ ನೀವು ಮಾಡಕ್ಕಾಗತ್ತಾ? ಸಿಗಾಕೋಬಿಡ್ತೀರಾ. ಕಳ್ಳರು ತುಂಬಾ ಚೆನ್ನಾಗಿ ಕಳ್ಳತನ ಮಾಡ್ತಾರ ಅಂದ್ರೆ ಅವನಲ್ಲಿ ಕಳ್ಳತನ ಮಾಡ್ತಕ್ಕಂಥ ದಕ್ಷತೆ ಹುಟ್ಕೊಂಡ್ಬಿಟ್ಟಿದೆ. ಈಗ ಆನೆ ಬಲ ಇದೆ ಅಂತಾರೆ, ಯಾರಿಗೊಬ್ರಿಗೆ ಆನೆ ಬಲ ಇಲ್ಲ, ಇಬ್ರು ಯಾವ್ದೋ ಒಂದು ವಸ್ತು ತಗೋಬೇಕು ಅಂತ ಅನ್ಕೊಳ್ತಾರೆ, ಕಳ್ಳ ಅತಿ ಬೇಗನೆ ಕದೀತಾನೆ, ಆನೆ ಬಲ ಇರೋನ್ ಕದಿಯಕ್ಕಾಗಲ್ಲ. ಇದ್ರರ್ಥ ನಿಮಗೆ ಇರುವಂತಹ ಬಲವನ್ನ, ಚಾಣಾಕ್ಯತೆಯನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಿದ್ದೀರಾ. ಹಾಗಾಗಿ ಭಗವಂತ ದಕ್ಷತೆ ಬಲತೆ ಎರಡೂ ಕೊಡು ನನಗೆ. ಜೊತೆಗೆ ಓಜಸ್ಸು, 8ನೇ ಧಾತು ಅಂತ ಕರಿತೀವಿ. ಧಾತು ಅಂದ್ರೆ ಶರೀರದ ಸಾರ. ನಮ್ಮ ಬಾಡಿಗೆ ಬೇರೆ ಟೈಪ್ಸ್ ಆಫ್ ಏನಾಗುತ್ತೆ ಅಂದ್ರೆ ಎನರ್ಜೀಸ್ ಇರುತ್ತೆ, ಅಂದ್ರೆ ಶಕ್ತಿಗಳಿರುತ್ತೆ, ಶಕ್ತಿ ಸಾರ ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ 8ನೇದು ಓಜಸ್ಸು ಅಂತ ಕರಿತೀವಿ, ಧಾತು ಅಂತ ಕರಿತೀವಿ, 8ನೆಯ ಧಾತು ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಆ ಓಜಸ್ಸು ಯಾಕೆ ಬೇಕು ಮನುಷ್ಯನಿಗೆ ಅಂದ್ರೆ, ಈ ಬಲ ಅಂತಕ್ಕಂಥದ್ದು, ಎನರ್ಜಿ ಅಂತಕ್ಕಂಥದ್ದನ್ನ
ಕಂಟ್ರೋಲ್ ಮಾಡಕ್ಕೆ ಓಜಸ್ ಬೇಕಾಗತ್ತೆ. ಅದನ್ನ ನೀನ್ ನನಗೆ ಕೊಡು. ಸಹ ಅಂದ್ರೆ ಶತ್ರುಗಳು. ಈ ಜಗತ್ತಲ್ಲಿ ನೀವ್ ಇದೀರಾ ಅಂದ್ಮೇಲೆ ನಿಮ್ಮನ್ನ ದ್ವೇಷಿಸೋರು ಇದ್ದೇ ಇರ್ತಾರೆ. ಅಜಾತ ಶತ್ರು ಅಂತ ಕರೆದ್ರೂ ಕೂಡ ಯಾರೂ ಆ ರೀತಿ ಇರಲ್ಲ. ಯಾರೋ ಒಬ್ಬ ವ್ಯಕ್ತಿ ಆದ್ರೂ ಕೂಡ ನಿಮ್ಮನ್ನು ದ್ವೇಷಿಸೋನಿರ್ತಾನೆ, ಅಥವಾ ನಿಮ್ ಬಗ್ಗೆ ತಪ್ಪು ಅಭಿಪ್ರಾಯವನ್ನ ಉಳ್ಳವನಾಗಿರ್ತಾನೆ. ಅವರಿಂದ ಕೂಡ ನಮ್ಗೆ ರಕ್ಷಣೆ ಬೇಕಲ್ವಾ? ಹಾಗೆ ಆಯಸ್ಸು ಮತ್ತೆ ಜರ, ಅದು 100 ವರ್ಷ ಆಯುಷ್ಯ ಕರ್ಮಕ್ಕಾಗಿ ಬಯಸ್ಬೇಕು ಅಂತಕ್ಕಂಥದ್ದು. ಜರ ಅಂದ್ರೆ ಮುಪ್ಪು. ಅಯ್ಯೋ ಮುಪ್ಪು ಯಾಕಪ್ಪ ಬೇಕು, ಸಾಯೋ ತನಕ ಇದೇ ತರ ಇರಬೇಕು ಅಂತ ಅನ್ಸುತ್ತೆ ಪ್ರತಿಯೊಬ್ಬರಿಗೂ. ಆದ್ರೆ ವಯಸ್ಸಾಗ್ತಾ ಶರೀರದಲ್ಲಿ ಪರಿಣಾಮ ತೋರ್ಕೊಳ್ಳುತ್ತೆ, ನರೆಗೂದ್ಲು ಬರುತ್ತೆ, ಸುಕ್ಕಾಗುತ್ತೆ, ಶರೀರ ವಿಕಾರತೆ ಹೋಗುತ್ತೆ, ಮಾನವನಿಗೆ ಆಯುಷ್ಯ ಮುಗಿತಾ ಇದೆ ಅಂತಕ್ಕಂಥ ಎಚ್ಚರಿಕೆಯ ಸಂದೇಶವನ್ನ ದೇಹ ನಮ್ಗೆ ಕೊಡ್ತಾ ಇರುತ್ತೆ. ವೃದ್ಧರಾಗ್ತಾ ಇದ್ದ ಹಾಗೆ ಕರ್ಮಾನುಷ್ಠಾನಗಳಲ್ಲಿ ಅಲ್ಪ ಸ್ವಲ್ಪ ರಿಯಾತಿಗಳನ್ನ ಕಡಿಮೆ ಮಾಡ್ಕೊಳ್ತೀವಿ. ಕಾಲ್ನೋವು, ಮಂಡಿ ನೋವು, ಬೆನ್ನೋವು ಆಗಲ್ಲ ಅಂತ ನಾವೆಲ್ಲ ಮಾರ್ಪಾಡ್ ಮಾಡ್ತಾ ಹೋಗ್ತೀವಿ. ಬೇರೆಯವ್ರಿಗೆ ಮಾರ್ಗದರ್ಶಕರಾಗಕ್ಕೆ ಹೋಗ್ತಾ ಇರ್ತೀವಿ. ಹಾಗಾಗಿ ನಮ್ಗೆ ಆಯಸ್ಸು ಜರೆ ಅಂತಕ್ಕಂಥದ್ನ ಭಗವಂತ ಸರಿಯಾದ ಸಮಯದಲ್ಲಿ ಕೊಡಪ್ಪ. ಬಹು ಬೇಗನೆ ಮುಪ್ಪು ಕೊಟ್ರು ಕಷ್ಟ, ಅತಿ ಆಯುಷ್ಯ ಕೊಟ್ರು ಕಷ್ಟ, ಕಡಿಮೆ ಆಯುಷ್ಯ ಕೊಟ್ರು ಕಷ್ಟ ಆಗತ್ತೆ. ಆತ್ಮ ಅಂದ್ರೆ ಪ್ರಸಿದ್ಧನಾದ ಪರಮಾತ್ಮ ಎಲ್ಲರ ಹೃದಯದಲ್ಲಿ ಇರ್ತಾನೆ ಅಂತ ಹೇಳಿದ್ವಿ. ತನು ಅಂದ್ರೆ ಮಂಗಳಕರವಾಗಿರ್ತಕ್ಕಂಥ ಶರೀರ. ಶರ್ಮ ಅಂದ್ರೆ ಸುಖ ಆಗತ್ತೆ. ವರ್ಮ ಅಂದ್ರೆ ರಕ್ಷಣಾ ಕವಚವಾಗತ್ತೆ. ಶರ್ಮಂಚಮೆ, ಶರ್ಮ ಅಂದ್ರೆ ಸುಖ ಕೊಡ್ತಕ್ಕಂಥವನು, ಹಾಗೆ ನನಗ್ ಸುಖ ಕೊಡು. ಹಾಗೆ ವರ್ಮ ಅಂದ್ರೆ ಈ ಶರೀರವನ್ನ ರಕ್ಷಣೆಯನ್ನ ಮಾಡು, ರಕ್ಷಾ ಕವಚವನ್ನಾಗಿ ಮಾಡು ಅಂತಕ್ಕಂಥದ್ದು ಕೇಳಲಾಗತ್ತೆ. ಹೀಗೆ ಅಂಗಾಂಗಗಳೆಲ್ಲವನ್ನ ನಾವು ಸರಿಯಾಗಿ ಇಟ್ಕೊಳ್ಬೇಕು. ಈ ಯಜ್ಞವನ್ನ ಮಾಡ್ಲಿಕ್ಕೆ, ನನಗೆ ಧರ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ನೀ ನನ್ಗೆ ಶಕ್ತಿ ಕೊಡು ಅಂತ ಕೇಳಿಸ್ಕೊಳ್ತಕ್ಕಂಥದ್ದು. ಯಾಕ್ ಬೇಕು ಇದೆಲ್ಲ? ಇದಿಲ್ಲ ಅಂದ್ರೂ ಆಗತ್ತೆ ಅಂದ್ರೆ ಆಗುತ್ತಾ? ಆಗಲ್ಲ. ಅಸ್ಥಾನಿ ಅಂದ್ರೆ ಅಸ್ಥಿ ಅಥವಾ ಮೂಳೆ ಅಂತ ಅರ್ಥ. ನೋಡಿ, ನಮ್ಮ ಶರೀರ ರಚನೆಗೆ ಆಧಾರವಾಗಿರೋದೇ ಮೂಳೆಗಳು. ಆ ಮೂಳೆಗಳನ್ನ ಬಲಿಷ್ಠನನ್ನಾಗಿ ಮಾಡು, ಬಲಿಷ್ಠತೆಯನ್ನ ಕೊಡು. ನಾನು ಕೂತ್ಕೊಂಡು ರುದ್ರ ಪಾರಾಯಣ ಮಾಡ್ಬೇಕು ಅನ್ನೊಂದ್ಸಲ, ಆದ್ರೆ ನನ್ ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದ್ಯಾವುದು ನನಗ್ ಬರ್ದಂತೆ ಅದ ರಕ್ಷಾ ಕವಚವನ್ನಾಗಿ ಮಾಡು. ಆ ಸ್ಥಾನಿಗಳನ್ನ, ಅಸ್ಥಿ ಮೂಳೆಗಳನ್ನ ಸರಿ ಮಾಡು ಅಂತ ಪರಮಾತ್ಮನ ಹತ್ರ ಕೇಳ್ಕೊಳ್ತಾ ಇರ್ತಕ್ಕಂಥ ವಿಚಾರ. ಪರೂಂಶಿ ಅಂತ ಕರಿತೀವಿ. ಪರೂಂಶಿ ಅಂದ್ರೆ ಏನು? ಪರ್ವಗಳು, ಬೆರಳುಗಳಲ್ಲಿರ್ತಕ್ಕಂಥ ಗೆಣ್ಣು ಅಂತ ಅರ್ಥ ಆಗುತ್ತೆ. ಗೊತ್ತಾಗುತ್ತಲ್ವಾ? ನಮ್ಮ ಕೈಗಳಲ್ಲಿ ಕೈನ ನೀವು ಮುಷ್ಟಿ ಕಟ್ಟಿದ್ರೆ ಆ ಮೂಳೆ ಕಾಣಿಸುತ್ತೆ, ಬೋನ್ಸ್ ಕಾಣಿಸುತ್ತೆ, ಅದನ್ನ ಗೆಣ್ಣು ಅಂತ ಕರೀತಾರೆ. ಅದರ ರಕ್ಷಣೆಗೋಸ್ಕರ ಕೂಡ ಕೇಳ್ತಾ ಇದ್ದೀವಿ. ಶರೀರಾಣಿ ಅಂತ ಶರೀರಾಣಿ ಚಮೆ ಅಂತ ಕಡೆಗೆ ಒಂದ್ ಮಾತು ಹೇಳ್ತೀವಿ. ಅಂದ್ರೆ ಶರೀರದ ಎಲ್ಲ ಭಾಗಗಳನ್ನ ತಿಳಿಸ್ತಕ್ಕಂಥದ್ದು. ಎಲ್ಲವನ್ನ ನೀನು ರಕ್ಷಿಸು, ಒಂದು ಶಕ್ತಿಯನ್ನ ಕೊಡು ಅಂತ. ಯಾಕೆ ಈ ಮಾತನ್ನ ಹೇಳಿದ್ರು? ಇದೆಲ್ಲ ಬೇಕಿತ್ತ ಅಂದ್ರೆ ಕಡೆಯಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಆತ್ಮನಿಂದ ಅಧಿಷ್ಠಿತವಾದಂತಹ ಈ ಶರೀರ ಯಜ್ಞದ ನಿಮಿತ್ತವಾಗಿ ಸಜ್ಜಾಗ್ಲಿಕ್ಕೆ ಹೇಳ್ತಾ ಇರೋ ಮಾತಿದು. ಯಜ್ಞ ಅಂದ್ರೆ ಏನರ್ಥ? ಧರ್ಮ ಕಾರ್ಯ, ಲೋಕ ಕಾರ್ಯ, ಪುಣ್ಯ ಕಾರ್ಯ, ಒಳ್ಳೆ ಕಾರ್ಯಕ್ಕೋಸ್ಕರ ನಿಮ್ಮ ದೇಹವನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಆತ್ಮದಿಂದ ಆಗಿರ್ತಕ್ಕಂಥದ್ದು, ಆತ್ಮ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಬಾಡಿ ಇದು. ಅದನ್ನ ನೀವು ರೆಡಿ ಮಾಡ್ಕೊಳ್ಳಿ ಒಳ್ಳೆ ಕೆಲ್ಸಕ್ಕೋಸ್ಕರ ಅಂತ ವಿಚಾರವಾಗಿ ಕೇಳ್ತಾ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಯಜ್ಞೇನ ಕಲ್ಪತಾಂ, ಅರ್ಥ ಆಗ್ತಾ ಇದ್ಯಾ? ಯಜ್ಞಕ್ಕೋಸ್ಕರ ಸಿದ್ಧ ಆಗಬೇಕು ಅಂತಕ್ಕಂಥ ಮಾತು. ಹಾಗೆ ಮುಂದೆ ಹೇಳ್ತಾರೆ, ಜೈಷ್ಠ್ಯ, ಅಧಿಪತ್ಯ, ಮನ್ಯು, ಭಾಮ, ಅಮ, ಅಂಬ, ಜೇಮ, ಮಹಿಮ, ವರಿಮ, ಪ್ರತಿಮ, ವರ್ಷಮ, ಧ್ರಾಗು, ವೃದ್ಧ, ವೃದ್ಧಿ, ಸತ್ಯ, ಶ್ರದ್ಧೆ ಎಲ್ಲದೂ ಬಗ್ಗೆ ಹೇಳ್ತಾರೆ. ಜೇಷ್ಠ್ಯ ಹೆಚ್ಚುಗಾರಿಕೆ ಅಂತ ಅರ್ಥ. ಪ್ರತಿಯೊಬ್ಬರಿಗೂ ನಾನು ಲೀಡರ್ ಆಗ್ಬೇಕು, ಯಜಮಾನ ಆಗ್ಬೇಕು ಅಂತಕ್ಕಂಥ ಆಸೆ ಇರ್ಬೋದೇನೋ, ಬೈಕೆ ಇರ್ಬೋದೇನೋ. ಆದ್ರೆ ಅದನ್ನ ನಿರ್ವಹಿಸ್ತಕ್ಕಂಥ ಶಕ್ತಿ ಇರ್ಬೇಕಲ್ವಾ? ಅಧಿಕಾರ ಬಂದಿದ ತಕ್ಷಣ ನೀವ್ ಅದನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಅದನ್ನ ಮಾಡೋ ಯೋಗ್ಯತೆ ಇರಬೇಕು. ಅದನ್ನೇ ಅಧಿಪತ್ಯ ಅಂತ ಕರೆಯೋದು. ಅಧಿಪತಿ ಭಾವ ಅದು. ಮನ್ಯು ಅಂದ್ರೆ ಒಳಗೊಳಗೆ ಉಂಟಾಗ್ತಕ್ಕಂಥ ಕೋಪ. ನಿನ್ನೊಳಗೆ ಕೋಪ ಇದೆ, ನಿನ್ನೊಳಗೆ ಅಸೂಯೆ ಇದೆ, ನೀನು ಬೇರೆಯವ್ರಿಗೆ ಏನೋ ಮಾಡ್ಲಿಕ್ಕೆ ನೀನ್ ಪ್ರಯತ್ನವನ್ನ ಪಡ್ತಾ ಇದ್ಯಾ. ಮನ್ಸಲ್ಲಿರ್ತಕ್ಕಂಥ ಅಸೂಯೆಯನ್ನ ತೆಗ್ದಾಕು. ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ, ಮನಸ್ಸಿಂದ ಎಲ್ಲರನ್ನ ಕ್ಷಮಿಸ್ಬಿಡಿ. ಹೌದು, ನಿಮ್ಗೆ ಅವ್ರು ಕಷ್ಟ ಕೊಟ್ಟಿದ್ದಾರೆ, ಹೌದು ಅವ್ರು ನಿಮ್ಗೆ ಬಹಳವಾಗಿ ದುಃಖವನ್ನ ಕೊಟ್ಟಿದ್ದಾರೆ,
ನಿಮ್ ಕಣ್ಣಲ್ಲಿ ನೀರ್ ಹಾಕ್ಸಿದ್ದಾರೆ, ನಿಮ್ಗೆ ಅನ್ಯಾಯ ಮಾಡಿದ್ದಾರೆ, ಅವ್ರ ಬಗ್ಗೆ ನಿಮ್ ಮನ್ಸಲ್ಲಿ ದ್ವೇಷ ಇದೆ, ಅದು ನಿಮ್ ಗಂಡನೋ, ಮಕ್ಕಳೋ, ನಿಮ್ ಸಂಬಂಧಿಕರೋ, ನಿಮ್ ಸ್ನೇಹಿತರೋ, ಯಾರ್ ಬೇಕಾದ್ರೂ ಆಗಿರ್ಬೋದು, ಯಾರೋ ಒಬ್ರನ್ನ ಮನ್ಸಲ್ಲಿ ಇಟ್ಕೊಂಡು ಅವ್ರ ಆಗದೆ ಇರೋ ರೀತಿ ನೀವ್ ಇರ್ದೀರಾ. ಆದ್ರೆ ಅದರಿಂದ ತೊಂದ್ರೆ ಆಗೋದು ನಿಮ್ಗೆ. ಯಾಕೆ ಅಂದ್ರೆ ಯಾವತ್ತು ಸಪ್ತ ಚಕ್ರಗಳು ಯಾವತ್ತು ಶುದ್ಧಿ ಆಗುತ್ತೆ ಅಥವಾ ಯಾವತ್ತು ಓಪನ್ ಆಗುತ್ತೆ, ಯಾವತ್ತು ಆಕ್ಟಿವ್ ಆಗಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ ಯಾವತ್ತು ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿಗಳನ್ನ ಕ್ಷಮಿಸ್ತೀರಾ, ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಡ್ತೀರಾ, ಅವ್ರನ್ನ ದ್ವೇಷ ಮಾಡೋದ್ ಬಿಡ್ತೀರಾ, ಅವತ್ತು ನಿಮ್ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ತನಕ ಏನು ಆಗಲ್ಲ ಅನ್ನೋದ್ ನೆನ್ಪಲ್ಲಿ ಇಟ್ಕೊಳ್ಳಿ. ಸುಮ್ನೆ ಕಣ್ಮುಚ್ಕೊಂಡ್ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೇಕು, ವೇಸ್ಟು. ಆಜ್ಞಾ ಚಕ್ರ ಓಪನ್ ಆಗಲ್ಲ. ಆಜ್ಞಾ ಚಕ್ರದಲ್ಲಿ ನಿಮಗೆ ಬೆಳಕು ಗೋಚರ ಆಗಲ್ಲ. ಸಹಸ್ರಾರದ ಮೂಲಕ ನಿಮ್ಗೆ ಬ್ರಹ್ಮ ಜ್ಞಾನ ಅನ್ನೋದು, ಚೈತನ್ಯ ಅಂತಕ್ಕಂಥದ್ದು ಪ್ರಾಪ್ತಿ ಮಾಡ್ಕೊಳಕ್ ಆಗಲ್ಲ. ಯಾವ ಅನ್ನಮಯ ಕೋಶನೂ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಇಡ ಪಿಂಗಳ ಸುಷುಮ್ನ ನಾಡಿಗಳಲ್ಲಿ ನಿಮ್ಗೆ ಶುದ್ಧವಾದಂತಹ ಗಾಳಿ ಸಂಚಾರ ಆಗಲ್ಲ ಅನ್ನೋದು ನೆನ್ಪಲ್ಲಿಟ್ಕೊಳ್ಳಿ. ಫಸ್ಟ್ ಥಿಂಗ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಹೇಳೋದಿಷ್ಟೇ, ನಿಮ್ ಚಕ್ರ ಓಪನ್ ಮಾಡ್ಬೇಕಾ, ಸಪ್ತ ಚಕ್ರ ಆಕ್ಟಿವೇಟ್ ಆಗ್ಬೇಕಾ, ದೆನ್ ಫಸ್ಟ್ ನೀವು ಅನಾಹತ ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮ ಹಾರ್ಟ್ ಕ್ರೋನ್ನ ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮ ಹೃದಯವನ್ನ ಶುದ್ಧಿ ಮಾಡ್ಕೊಳ್ಳಿ. ಹೃದಯದ ಇರ್ತಕ್ಕಂಥ ನೀವು ದ್ವೇಷ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಕ್ಷಮಿಸಿ ಅಂತ ಹೇಳ್ತೀವಿ. ಯಾಕೆ? ಅದನ್ನ ಮಾಡದೇ ಇದ್ರೆ ಸಾಧ್ಯ ಇಲ್ಲ, ನೀವು ಮೆಡಿಟೇಷನ್ ಅಲ್ಲಿ ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ. ಟೆಸ್ಟ್ ಮಾಡ್ಬೇಕಾ? ಪೆಂಡ್ಯುಲಮ್ ಇಟ್ಕೊಳ್ಳಿ. ಪೆಂಡ್ಯುಲಮ್ ಕ್ಲಾಕ್ ವೈಸ್ ಅಲ್ಲಿ ತಿರ್ಗೋ ಬದಲು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗ್ತಾ ಇದೆ. ಅದ್ರ ಅರ್ಥ ನೀವ್ ಅದ್ ಕೆಲಸ ಮಾಡ್ತಾ ಇದ್ದೀರಾ. ಒಂದೇ ಒಂದ್ ನಿಮಿಷ ಅದನ್ನ ಅವ್ರನ್ನ ಒಂದು ಕ್ಷಮಿಸ್ಬಿಟ್ಟು ನೀವು ಮತ್ತೆ ಇಟ್ಕೊಳ್ಳಿ ಪೆಂಡ್ಯುಲಮ್ನ. ಅದ್ ಕ್ಲಾಕ್ ವೈಸ್ ಅಲ್ಲಿ ತಿರುಗಕ್ಕೆ ಶುರು ಮಾಡುತ್ತೆ. ಹೇಳ್ಕೊಟ್ಟಿದ್ನ ನಾನು ಪೆಂಡ್ಯುಲಮ್ಗೆ, ನೀನ್ ಒಂದ್ಸಲ ಕ್ಲಾಕ್ ವೈಸ್ ಅಲ್ಲಿ ತಿರ್ಗು, ಒಂದ್ಸಲ ಆಂಟಿ ಕ್ಲಾಕ್ ವೈಸ್ ತಿರ್ಗು ಅಂತ ಇಲ್ಲ. ಅದಕ್ಕೆ ಹೇಗ್ ಗೊತ್ತಾಯ್ತು? ಬಿಕಾಸ್ ಆಫ್ ದ ಎನರ್ಜಿ. ನಿಮ್ಮ ಬಾಡಿಯಿಂದ ಹೋಗ್ತಾ ಇರ್ತಕ್ಕಂಥ ಎನರ್ಜಿಯಿಂದ ಆ ಪೆಂಡ್ಯುಲಮ್ಗೂ ಕೂಡ ಗೊತ್ತಾಗತ್ತೆ ನೀನ್ ನಿಜವಾಗ್ಲೂ ಆ ವ್ಯಕ್ತಿನ ಕ್ಷಮಿಸಿದ್ಯಾ ಇಲ್ವಾ ಅಂತ. ಅದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮನ್ಯು ಒಳಗೊಳಗೆ ಕೋಪ ಇದೆ, ದ್ವೇಷ ಇದೆ. ಭಾಮ ಅಂದ್ರೆ ಅದು ಒಂದ್ಸಲ ಮುಖದಲ್ಲಿ ಕಾಣಿಸುತ್ತೆ, ನಿಮ್ಮ ದೇಹದ ಎಕ್ಸ್ಪ್ರೆಷನ್ಸ್ ಅಲ್ಲಿ ಕಾಣಿಸುತ್ತೆ. ಬಾಡಿ ಗೆಸ್ಚರ್ಸ್ ಅಂತ ಕರಿತೀವಿ. ನಿಮ್ ಕಣ್ಣು ಹೇಳುತ್ತೆ, ನಿಮ್ಮ ಮುಖ ಹೇಳುತ್ತೆ, ನೀವು ಮಾಡ್ತಕ್ಕಂಥ ಆಕ್ಷನ್ ಹೇಳುತ್ತೆ ಆ ವ್ಯಕ್ತಿ ಮೇಲೆ ಕೋಪ ಇದೆಯೋ ಇಲ್ವೋ ಅಂತ. ಅದನ್ನ ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ನೀವು ಯಜ್ಞಕ್ಕೆ ಸಿದ್ಧವಾಗಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸಾಧು ಒಂದು ಹಾವಿಗೆ ಯಾರನ್ನು ಕಚ್ಚಬೇಡ ಅಂತ ಉಪದೇಶ ಕೊಟ್ಟನಂತೆ. ಇದೆಲ್ರಿಗೂ ಗೊತ್ತು. ಹುಡುಗರು ಬಂದು ಕಲ್ಲು ಹೊಡೆದ್ರು, ಕೀಟೆ ಮಾಡೋದು ಸುಮ್ನೆನೆ ಇತ್ತದು. ಮತ್ತೊಬ್ಬ ಸಾಧು ಬಂದ, ಹೋಗ್ ಕಷ್ಟ ಹೇಳ್ಕೊಳ್ತು. ಅದಕ್ಕೆ ಸಾಧು ಏನಂದ ಹೇಳಿ, ಅಯ್ಯ ನಾಗರಾಜ, ನೀನ್ ಯಾರಿಗೂ ಕಚ್ಚಬೇಡ ಅಂತ ಹೇಳಿದ್ದು, ಹೆದರ್ಸ್ಬೇಡ ಅಂತ ಏನಾದ್ರು ಹೇಳಿದ್ರ ಅವರು? ಬುಸ್ಸನ್ನು ಓಡೋಗ್ಬಿಡ್ತಾರೆ ಎಲ್ಲ. ನಿನ್ನ ಆತ್ಮ ರಕ್ಷಣೆಗೆ ನೀನ್ ಕೋಪ ತೋರ್ಸ್ಕೊಳ್ಬೇಕು, ಬೇರೆಯವ್ರಿಗೆ ಕೆಟ್ಟದ್ ಮಾಡಕ್ಕಲ್ಲ. ಅಂದ್ರೆ ನಮ್ಮ ಕೋಪ ಹಿತಮಿತವಾಗಿ ವ್ಯವಹಾರದಲ್ಲಿರ್ಬೇಕು. ಈಗ ನಾನ್ ಕ್ಲಾಸಲ್ಲಿ ಕೋಪ ಮಾಡ್ಕೊಳ್ತೀನಿ, ಆದ್ರೆ ಯಾಕೆ ಕೋಪ ಮಾಡ್ಕೊಳ್ತೀನಿ? ಕಲೀಲಿ ಅಂತ ಕೋಪ ಮಾಡ್ಕೊಳ್ತೀನಿ. ಕೋಪ ಅಂತಕ್ಕಂಥದ್ದು ಒಂದು ಅಸ್ತ್ರ, ಅದೊಂದು ಬಾಣ. ನನ್ ಗೊತ್ತು ಆ ಬಾಣ ಪ್ರಯೋಗ ಮಾಡಿದ್ರೆ ಕೆಲ್ಸ ಆಗತ್ತೆ ಅಂತ. ನಿಜವಾಗ್ಲೂ ಮನಸ್ಸಲ್ಲಿ ನನಗೆ ಕೋಪನೇ ಇರಲ್ಲ. ಎಷ್ಟೋ ಸಲ ನಾನು ನಗ್ತಾ ಇರ್ತೀನಿ ತರಗತಿ ಮಾಡ್ತಾ. ಯಾಕೆ ಅಂದ್ರೆ ನಾನು ಕೋಪ ಮಾಡ್ಕೊಂಡಿದ್ದೀನಿ, ಈಗ ಎದುರಿಸ್ತಿದ್ದೀನಿ ಎಲ್ರನ್ನು ಅಂತ. ಋಷಿ ಹೇಳ್ದಾಗ ಅದೊಂದು ಅಸ್ತ್ರ ಅಷ್ಟೇ ಅದು. ಹಾಗೆ ನಿಮ್ಮಲ್ಲೂ ಕೂಡ ಕೋಪ ಇದ್ಯಾ, ಅದನ್ನ ಅಸ್ತ್ರವಾಗಿ ಬಳಸ್ಬೇಕೇ ಹೊರ್ತು ಮತ್ತೊಬ್ಬರ ಮೇಲೆ ವಿಷವನ್ನ ಕಾರ್ಲಿಕ್ಕಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಆಮ ಅಂದ್ರೆ ಅಳಿಲಿಕ್ ಸಾಧ್ಯನೇ ಇಲ್ಲ. ಯಾವ ಶತ್ರುಗಳಿಗೂ ಕೂಡ ನಿಮ್ಮ ರಹಸ್ಯವನ್ನ ಬಿಟ್ಕೊಡ್ಬಾರ್ದು. ಅಂಬ ರೀತಿ ಇರ್ಬೇಕು ನೀರದು. ಎಲ್ರಿಗೂ ನೀರ್ ಬೇಕೇ ಬೇಕು. ಹಾಗೆ ನೀರ್ ಯಾವ ತರ ಶುದ್ಧವಾಗಿರುತ್ತೋ ಆ ರೀತಿ ನಿಮ್ಮ ಮನಸ್ಸು ಶುದ್ಧವಾಗಬೇಕು. ಅವಾಗ ಮಾತ್ರ ಜೇಮ ಆಗ್ಲಿಕ್ಕೆ ಸಾಧ್ಯ. ಜೇಮ ಅಂದ್ರೆ ಜಯ ಅಂತ ಅರ್ಥ, ಜಯಿಸುವ ಸಾಮರ್ಥ್ಯ ಅಂತ ಅರ್ಥ ಆಗುತ್ತೆ. ಯಾವುದೇ ಸನ್ನಿವೇಶದಲ್ಲಿ ಎದೆಯನ್ನ ಗುಂದದೆ ಮುನ್ನುಗ್ಗಿ ಕಾರ್ಯ ಸಾಧನೆಯನ್ನ ಮಾಡಬೇಕು. ಅವಾಗ ಮಾತ್ರ ಮಹಿಮಾ ಆಗಕ್ಕೆ ಸಾಧ್ಯ. ಮಹಿಮಾ ಅಂದ್ರೆ ಜಯದಿಂದ ಪ್ರಾಪ್ತವಾದ ಧನ ಕನಕಗಳನ್ನ ನೀವು ಸಂಗ್ರಹ ಮಾಡ್ತಕ್ಕಂಥದ್ದು. ಇದೆಲ್ಲ ಭೋಗ್ಯ ವಸ್ತುಗಳು ಉಂಟಾಗ್ಲಿ ಅಂತ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ವರಿಮಾ ಪ್ರತಿಮಾ. ವರಿಮಾ ಅಂದ್ರೆ ಪೂಜ್ಯವಾಗಿರೋದು, ಬಹಳ ಶ್ರೇಷ್ಠವಾದವಾಗಿರ್ತದ್ದು. ಪ್ರತಿಮಾ ಅಂದ್ರೆ ಮನ, ಹೊಲೆ, ಗದ್ದೆ, ಏನೇನಿದ್ಯೋ ಅದೆಲ್ಲ. ಅಂದ್ರೆ ಒಬ್ಬ ಗೃಹಸ್ಥ ಒಂದು ಏನೋ ಸಂಪಾದನೆ ಮಾಡ್ಬೇಕು ಅಂತ ಪ್ರಯತ್ನವನ್ನ ಮಾಡ್ಬೇಕಾದ್ರೆ
ಕುಟುಂಬಗಳು ದೊಡ್ಡದಾಗ್ತಾ ಹೋಗುತ್ತೆ, ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವೊಂದ್ಸಲ ಬಯಸ್ತೇ ಬರುತ್ತೆ, ಕೆಲವೊಂದ್ಸಲ ಬಯಸಿ ಬರುತ್ತೆ. ವರ್ಷಮ ಅಂದ್ರೆ ಮಗ ಮೊಮ್ಮಗ. ಹಾಗಾದ್ರೆ ನೀವು ಮಾಡಿರ್ತಕ್ಕಂಥದ್ದು ನಿಮ್ಮ ಮುಂದಿನ ಪೀಳಿಗೆ ಏನ್ ಮಾಡತ್ತೆ, ನನ್ನದು, ಇದು ನನ್ನ ತಾತನದು, ಇದು ನನ್ನ ಮುತ್ತಾತನದು, ಇದು ನನ್ನ ತಂದೆದು ಅಂತ ಅಧಿಕಾರವನ್ನು ಚಲಾಯಿಸಿ ವರ್ಷಮರು ಏನ್ ಮಾಡ್ತಾರೆ, ಅದನ್ನ ಅನುಭವಿಸ್ತಾರೆ. ನೀನು ಶರೀರ ಬಿಟ್ಟು ಬರ್ತಾ ಇರ್ತೀಯ, ಹಾಗೆ ಮತ್ತೊಬ್ರು ಕೂಡ ಅದೇ ಕೆಲಸವನ್ನ ಮಾಡಿ ಬರ್ಬೇಕಾಗತ್ತೆ ಅಂತ ಹೇಳ್ತಾ ಇರ್ತಕ್ಕಂಥ ಮಾತಿದು. ದ್ರಾಗುಯ ಅಂದ್ರೆ ವಂಶವೃಕ್ಷ ಅಂತ. ದ್ರಾಗುಯ ಅಂದ್ರೆ ನೀನೀಗ ಏನೇನ್ ಮಾಡಿದ್ಯೋ ಕರ್ಮಾನುಫಲವಾಗಿ ಅದನ್ನೆಲ್ಲ ಅನುಭವಿಸ್ತಾರೆ. ಈಗ ತಂದೆ ಮಾಡಿದ ಕರ್ಮ ಅಥವಾ ತಾತ ಏನೋ ಮಾಡಿದ ಕರ್ಮ ಮೊಮ್ಮಕ್ಳಿಗೆ ಕಾಡುವಂತದ್ದು ನೋಡಿದೀವಿ. ಕೆಟ್ಟದ್ ಈಗ ಆಸ್ತಿ ಎಲ್ಲ ಆದ್ರೆ ಒಳ್ಳೇದು ಅನುಭವಿಸ್ತಾ ಇದ್ದಾರೆ, ಪ್ರಾಪರ್ಟಿ ಅವರ ಒಂದು ಕುಟುಂಬಕ್ಕೆ ಸೇರಿದ್ದು. ಅದೇ ಕೆಟ್ಟತನನು ಅನುಭವಿಸ್ತಾರೆ. ಅಯ್ಯೋ ನಿಮ್ಗೆ ಈ ಸಮಸ್ಯೆ ಇದೆ, ನಿಮ್ ಕುಟುಂಬಕ್ಕೆ ದೋಷ ಇದೆ, ಯಾವ್ದೋ ಒಂದು ಶಾಪ ನಿಮ್ಮನ್ನ ಕಾಡ್ತಾ ಇದೆ, ನೀವ್ ಅದಕ್ಕೋಸ್ಕರ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ, ಪಿತೃಶಾಪ ಇದೆ, ಪಿತೃಶಾಪದ ಕಾರಣ ನಿಮ್ ಕುಟುಂಬಕ್ಕಿರೋದ್ರಿಂದ ನೀವು ನಾರಾಯಣ ಬಲಿ ಪ್ರೇತ ಶಾಂತಿಯನ್ನ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಅವರ ಪೂರ್ವಜರಿಗೋಸ್ಕರ ಹೋಗಿ ಮಾಡುವಂಥದ್ದು. ಯಾಕೆ ಅಂದ್ರೆ ನೀನ್ ಏನು ಮಾಡಿದ್ಯೋ ಅದೆಲ್ಲ ನಿನ್ನ ಮುಂದಿನ ಪೀಳಿಗೆಗೆ ಸಿಗತ್ತೆ. ನೀನ್ ಪಾಪ ಮಾಡ್ತಾ ಇದ್ಯಾ, ಅದ್ರ ಫಲ ನಿನ್ ಮಕ್ಳು ತಿಂತಾರೆ. ನೀನ್ ಪುಣ್ಯ ಮಾಡ್ತಾ ಇದ್ಯಾ, ಅದ್ರ ಫಲ ನಿನ್ ಮಕ್ಳು ಮೊಮ್ಮಕ್ಳು ತಿಂತಾರೆ. ಅಂದ್ರೆ ನೀನ್ ಮಾಡೋದು ನಿನಗ್ ಮಾತ್ರ ಸೀಮಿತ ಅನ್ನೋದು ನಿಜ ಆಗಿದ್ರು ಕೂಡ ಅವ್ರಿಗೊಂದ್ ಪಾಠ ಕಲ್ಸೋ ಉದ್ದೇಶದಿಂದ ಅವ್ರಿಗೆ ಆ ಪಾಪ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗಾದ್ರೂ ಕಾಡುತ್ತೆ ಅನ್ನೋದು ನೆನ್ಪಲ್ಲಿ ಇಟ್ಕೊಳ್ಳಿ. ಮನೆ ತುಂಬಾ ಚೆನ್ನಾಗಿದೆ, ಮಗು ಹುಟ್ಟುತ್ತೋ, ಏನೋ ಆರೋಗ್ಯ ಸಮಸ್ಯೆ ಹುಟ್ಟುಬಿಡ್ತು ಮಗು, ಅಥವಾ ಏನೋ ಒಂದು ಅಂಗಾಂಗ ನ್ಯೂನತೆಯಿಂದ ಒಂದು ಮಗು ಹುಟ್ಟುಬಿಟ್ಟಿದೆ. ಎಲ್ರು ಹೋದ್ರು, ದೇವ್ರ ಹತ್ರ ಕೇಳ್ಕೊಂಡ್ರು, ಯಾವ ಪಾಪಕ್ಕೋಸ್ಕರ ಈ ರೀತಿ ಮಾಡ್ದಪ್ಪ, ಇಷ್ಟು ಸುಂದರವಾದ ಮಗುವನ್ನ ಕೊಟ್ಟೆ, ಇದಕ್ಕೆ ಯಾವುದೋ ರೀತಿಯಾದಂತ ಒಂದು ಸಮಸ್ಯೆನ ತಂದಿಟ್ಟಲ್ಲ ಅಂತ ಹೋಗಿ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ. ಆದ್ರೆ ನಮಗೇ ಗೊತ್ತಿಲ್ಲದ ಹಾಗೆ ಯಾವುದೋ ಪೂರ್ವಾಪರ ಒಂದು ಅಕಾರ್ಯ ಅಪಾಪಗಳು ಏನ್ ಮಾಡತ್ತೆ ಅಂದ್ರೆ ನಮ್ಮ ಪೀಳಿಗೆಯನ್ನ ತುಂಬಾ ಜನ ಕೇಳ್ತಾರೆ, ಅವ್ರು ಮಾಡಿದ ಪಾಪ ಅವ್ರಿಗಲ್ವ ಗುರುಗಳೇ, ನಮ್ನ್ಯಾಕ್ ಕಾಡ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಅವ್ರ ವಂಶದಲ್ಲಿ ಹುಟ್ಟಿದ್ದೇ ತಪ್ಪ, ಅವ್ರ ಮನೇಲಿ ಹುಟ್ಟಿದ್ ತಪ್ಪಾಯ್ತಾ? ಹಾಗಾದ್ರೆ ನಾನೇನೋ ತಪ್ಪು ಮಾಡ್ಲಿಲ್ವಲ್ಲ ಅಂತ ತುಂಬಾ ಸಲ ಕೇಳ್ತಾ ಇರ್ತಾರೆ. ಅದಕ್ಕೆ ಉತ್ತರ ಹೇಳೋದು, ನೀವು ಹುಟ್ಟಬೇಕು, ನಿಮ್ಗೆ ಸಮಸ್ಯೆ ಬರ್ಬೇಕು ಅನ್ನೋದು ವಿಚಾರ ಅಲ್ಲ, ಅದಲ್ಲ ಕಾನ್ಸೆಪ್ಟು. ಅದರಿಂದ ನೀವು ಪಾಠವನ್ನ ಕಲಿಬೇಕು. ನಿಮ್ಮ ತಂದೆ ತಾತ ಮಾಡಿದಂತ ತಪ್ಪು ಇನ್ನು ಜೀವನದಲ್ಲಿ ನೀವು ಮಾಡಬಾರ್ದು. ಅವರ ರಕ್ತ ಹಂಚ್ಕೊಂಡು ಹುಟ್ಟಿರೋದ್ರಿಂದ ಒಂದು ಭಾಗವನ್ನಾದ್ರೂ ನೀನು ಅನುಭವಿಸ್ಲೇಬೇಕು ಅಂತಕ್ಕಂಥದ್ದು. ಶಿವ ಪಾರ್ವತಿ ಗಣಪತಿ ಎಲ್ಲರೂ ಸುಬ್ರಹ್ಮಣ್ಯ ಇದ್ದಾರೆ. ಈಗ ಸುಬ್ರಹ್ಮಣ್ಯ ಮುನ್ಸ್ಕೊಂಡ್ ಹೋದ್ರೆ ಅವ್ರ ಸಮಾಧಾನ ಮಾಡಕ್ ತಾಯಿ ಹೋದ್ಲು, ಅವ್ರ ಸಮಾಧಾನ ಮಾಡಕ್ ಶಿವ ಹೋದ, ಅವ್ರು ನೋಡ್ಕೊಂಬರ ಗಣೇಶ ಹೋದ. ಅಲ್ಲಿ ಯಾರಿಗೋ ಒಬ್ರಿಗೆ ಸಮಸ್ಯೆ ಆದ್ರೆ ಇಡೀ ಕುಟುಂಬದವರೆಲ್ಲ ಬೇರೆ ಬೇರೆ ಆದ್ರು. ಹಾಗೆ ಮನುಷ್ಯರಪ್ಪ ನಾವುನು, ಯಾರಿಗೋ ಒಬ್ರಿಗೆ ಸಮಸ್ಯೆ ಆದ್ರೆ ಇಡೀ ಕುಟುಂಬದವ್ರು ಅನುಭವಿಸ್ಬೇಕಾಗತ್ತೆ ಕೆಲವೊಂದ್ಸಲ. ಆ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವು. ಹಾಗಾಗಿ ಈ ಬೇರೆಯವ್ರು ಮಾಡಿದ ಬಗ್ಗೆ ಬಿಟ್ಬಿಡೋಣ, ಇನ್ ಮುಂದೆ ನಾವು ಆ ಕೆಲಸವನ್ನ ಮಾಡದ್ ಬೇಡ, ನಾವು ಆ ಕಾರ್ಯವನ್ನ ಪಾಪವನ್ನ ಮಾಡದ್ ಬೇಡ ಅಂತಕ್ಕಂಥದ್ದು ಯಾವತ್ತೂ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಇದು ಸತ್ಯ, ಇದು ಸತ್ಯ, ಸತ್ಯಂಚಮೇ ಅಂತ ಕಡೆಯಲ್ಲಿ ಒಂದ್ ಮಾತನ್ನ ಹೇಳ್ತಾರೆ. ಸತ್ಯ, ಇದನ್ನ ಅರ್ಥ ಮಾಡ್ಕೋ. ಶ್ರದ್ಧೆ ಇರಬೇಕು, ಶ್ರದ್ಧೆ ಇಲ್ಲದಿದ್ರೆ ಜೀವನ ಇಲ್ಲ. ಭೂಮಿ, ಅಗ್ನಿ, ಆಕಾಶ, ಸೂರ್ಯ, ಚಂದ್ರಾದಿಗಳೆಲ್ಲ ಶ್ರದ್ಧೆಯಿಂದ ಜೀವಿಸ್ತಾ ಇದ್ದಾರೆ. ಹಾಗಾಗಿ ಜಗತ್ತು ಶ್ರದ್ಧಾಮಯವಾಗಿದೆ ಅಂತ ವೇದದಲ್ಲಿ ಹೇಳ್ತಾರೆ. ಹಾಗೆ ಮನುಷ್ಯನಿಗೆ ವ್ಯವಹಾರ ಅಂತಕ್ಕಂಥದ್ದು, ಅವನ ಜೀವನ ಅಂತಕ್ಕಂಥದ್ದು ಒಂದು ದೊಡ್ಡ ಆಸ್ತಿ. ಕಾಗದ ಪತ್ರಗಳ ಮೂಲಕ ನಡೆಯೋ ವ್ಯವಹಾರಕ್ಕಿಂತ ಶ್ರದ್ಧಾ ನಂಬಿಕೆಯಿಂದ ನಡೀತಕ್ಕಂಥ ವ್ಯವಹಾರ ಹೆಚ್ಚು. ಈ ಜಗತ್ತಂತಕ್ಕಂಥದ್ದು ಸ್ಥಾವರ ಜಂಗಮ, ಇಡೀ ಪ್ರಪಂಚ ಹೇಳುತ್ತೆ. ಅದು ಸುಖಕರವಾಗಿ ಶುಭಕರವಾಗಿರ್ಬೇಕು ಅಂದ್ರೆ ನಾವು ಫಸ್ಟ್ ಶ್ರದ್ಧೆಯಿಂದ ಇರ್ಬೇಕು ಅಂತಕ್ಕಂಥದ್ನ ಹೇಳ್ತಾ ಇರ್ತಾರೆ. ಹಾಗೆ ತ್ವಿಷಿ ಅಂದ್ರೆ ಶರೀರ ಕಾಂತಿ, ಸುಂದರವಾದ ಶರೀರಕ್ಕೆ ತಕ್ಕಂತೆ ಲಾವಣ್ಯ ತೇಜಸ್ಸು ಬೇಕಲ್ವಾ, ಅದಕ್ಕೂ ಪರಮಾತ್ಮನ ಹತ್ರ ಕ್ರೀಡಾ ಆಟಗಳು. ಹಿಂದಿನ ಕಾಲದಲ್ಲಿ ಪಗಡೆ ಆಟ ತುಂಬಾ ಪ್ರಸಿದ್ಧಿ ಪಡೆದಿತ್ತು. ಈಗ ಬೇರೆ ಬೇರೆ ಆಟಗಳನ್ನು ಕೂಡ ಆಡ್ತೀವಿ. ಅಂದ್ರೆ ಮನರಂಜನೆಯ ಉದ್ದೇಶ. ಮನುಷ್ಯನಿಗೆ ಜೀವನವನ್ನ ನೋಡಿ ನೋಡಿ ಸಾಕಾಗಿದ್ದಾಗ ಮನರಂಜನೆಯನ್ನ ನೋಡಿದಾಗ ಅವನ ಮನಸ್ಸು ಸಮಾಧಾನ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಕ್ರೀಡಾಚಮೆ ಅಂತ ಕೂಡ ಹೇಳ್ತಾರೆ ಅಲ್ವಾ. ಅದನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಕ್ರೀಡಾಚಮೆ ಅಂದ್ರೆ ಅಯ್ಯೋ ಕ್ರೀಡೆ ಬಗ್ಗೆ ಹೇಳ್ತಾ ಇದ್ದಾರ, ಅಲ್ಲ. ಹಾಗೆ ನೋಡಿ, ಜಾತ ಒಂದು ಹುಟ್ಟಿರ್ತಕ್ಕಂಥ ಪದಾರ್ಥ. ಈ ಮನೆಯಲ್ಲಿ ದನ ಕರುಗಳು
ಯಾರ್ ಸಾಕ್ತಾರ ಮೇಲೆ ಒಂದು ಹಸು ಕರುಗಳಾದಾಗ ಹಾಲು ಕೊಡುತ್ತೆ. ಅಂದ್ರೆ ದೇವ್ರ ಹತ್ರ ಏನ್ ಕೇಳ್ತಾ ಇರೋದು ಜಾತಂಚಮಿ ಅಂದ್ರೆ, ನನ್ ಮನೇಲಿ ಹುಡ್ತಕ್ಕಂತ ಹಸು ಕರುಗಳು ಏನಿದ್ಯೋ ಪ್ರಾಣಿ ಪಕ್ಷಿಗಳಿಂದ ಏನ್ ವಸ್ತು ಹಾಲ್ ಸಿಗುತ್ತೆ, ಬೆಣ್ಣೆ ಸಿಗುತ್ತೆ, ತುಪ್ಪ ಸಿಗುತ್ತೆ, ಅದು ನಿನ್ ಯಜ್ಞಕ್ಕೆ ಉಪಯೋಗ ಆಗ್ಲಿ, ಅಂದ್ರೆ ಒಳ್ಳೆ ಕೆಲ್ಸಕ್ಕೋಸ್ಕರ ಉಪಯೋಗ ಆಗ್ಲಿ. ಯಾಕಂದ್ರೆ ಯಜ್ಞಕ್ ದ್ರವ್ಯಗಳು ಬೇಕಲ್ವಾ. ಹಾಗೆಯೇ ನನ್ನ ಮಕ್ಕಳು ಏನಾದ್ರೂ ಇದ್ರೆ ಅವರೂ ಕೂಡ ನಿನ್ನ ಕಾರ್ಯದಲ್ಲಿ ತೊಡ್ಗೊಳ್ಳೋ ತರ ಮಾಡ್ತೀವಿ. ಜನಿಷ್ಯಮಾಣ ಇನ್ನೇನಾದ್ರೂ ಭವಿಷ್ಯದಲ್ಲಿ ಮಕ್ಕಳೇನಾದ್ರೂ ಹುಟ್ಟಿದ್ರೆ ಅವರೂ ನಿನ್ನ ಯಜ್ಞ ಕರ್ಮಕ್ಕೆ ಅನುಕೂಲ ಆಗಿರೋ ಮಕ್ಕಳನ್ನ ನನಗೆ ದಯಪಾಲಿಸು. ದೈವ ಭಕ್ತಿ ಇರ್ತಕ್ಕಂಥ ಮಕ್ಕಳನ್ನ ಕೊಡು. ಒಬ್ಬ ಮನುಷ್ಯನಿಗೆ ಗರ್ಭಿಣಿಯಾದ ಸೊಸೆ ಮನೇಲಿದ್ರೆ ಯಜಮಾನ ಏನ್ ಮಾಡ್ತಾನೆ, ಪರಮಾತ್ಮ ಹತ್ರ ಕೇಳ್ಕೊಳ್ತೀರಿ ಅಥವಾ ಮನೆಯವರೆಲ್ಲ ಕೇಳ್ತೀವಿ, ಪ್ರಸವ ಯಾವುದೇ ಅಡ್ಡಿ ಆಗದೆ ಇರೋ ತರ ಆಗ್ಲಪ್ಪ ಭಗವಂತ, ಕಷ್ಟ ಆಗದ್ ಬೇಡ, ತಾಯಿ ಮಗುಗೆ ಸುಖವಾದಂತ ಹೆರಿಗೆ ಆಗ್ಲಿ ಅಂತ ಪರಮಾತ್ಮನ ಹತ್ರ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಯಾಕೆ? ತಾಯಿ ಮಗು ಆರೋಗ್ಯವಾಗಿದ್ದು ನನ್ನ ವಂಶ ತುಂಬಾ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗೆ ಸುಕೃತ ಅಂದ್ರೆ ಮಂತ್ರಗಳ ಜಪದಿಂದ ದೊರಕುವಂತ ಪುಣ್ಯವನ್ನ ಸುಕೃತ ಅಂತ ಕರಿತೀವಿ. ಮಂತ್ರ ಜಪ ಮಾಡಿ ನಿಮಗ್ ಪುಣ್ಯ ಸಿಗ್ತಾ ಇದೆ, ನಿಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಅಷ್ಟೇ. ಎಲ್ಲಿ ಸಿಗ್ತಾ ಇದೆ? ನನಗೆ ಕಾಣಿಸ್ತಿಲ್ಲ ಅನ್ಬೇಡಿ. ನಿಮ್ಗೇನು ಕಾಣಿಸೋದ್ ಬೇಡ, ಅದ್ ನಿಮ್ಗೇನು ಸುಖ ಕೊಡೋದ್ ಬೇಡ. ಅಟ್ಲೀಸ್ಟ್ ಈಗ ನಿಮ್ಮ ಮುಂದಿನ ಪೀಳಿಗೆಗಾದ್ರೂ ಅದ್ರಿಂದ ಸುಖವನ್ನ ಕೊಡ್ಲಿ. ಅಯ್ಯೋ ಯಾರು ಮಾಡಿದ ಪುಣ್ಯನೋ, ನಮ್ ತಂದೆ ಮಾಡಿದ ಪುಣ್ಯನೋ, ನಮ್ ತಾತ ಮಾಡಿದ ಪುಣ್ಯನೋ ಇವತ್ ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಥವಾ ನಾವು ಚೆನ್ನಾಗಿದ್ದೀವಿ ಅಂತ ಬಹಳ ಸಲ ಹೇಳ್ತಾ ಇರ್ತಾರೆ. ಅಂದ್ರೆ ಏನೋ ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಫಲ ಅವ್ರಿಗೆ ದೊರಕತೆ ಅವ್ರು ಈ ಭೂಮಿನ ಬಿಟ್ಟು ಹೋದಾಗ ಆ ಪುಣ್ಯ ಫಲ ಪ್ರತಿಫಲ ಅವರ ವಂಶಜರಿಗೆ ಸಿಗ್ತಾ ಇದೆ. ನಿಧಿಯನ್ನ ಮುಚ್ಚಿಟ್ಬಿಟ್ರು ಭೂಮಿ ಒಳಗಡೆ, ಅವ್ರಿಗೆ ಸಿಗ್ಬೇಕು ಅಂದ್ರೆ ಅವ್ರ ಪೂರ್ವಜರು ಮಾಡಿದಂತ ಪುಣ್ಯ ಫಲ ಅವರ ಮುಂದಿನ ಪೀಳಿಗೆಗೆ ಸಿಗುವಂತದ್ದು. ಹಾಗೆ ಅವ್ರೇನೋ ಮಂತ್ರ ಜಪವನ್ನ ಮಾಡಿ ಹೋಗಿದಾಗ ಅದು ಹೇಗೆ ನಿಮ್ಗೆ ಪ್ರಾಪ್ತಿ ಆಯ್ತೋ, ನೀವು ಮಾಡಿದಂತಹ ಮಂತ್ರ ಜಪ ಇನ್ಯಾರಿಗೋ ನಿಮ್ಮ ಮುಂದಿನ ಪೀಳಿಗೆಗೆ ಅದು ಪ್ರಾಪ್ತಿ ಆಗ್ಲಿ ಅಂತಕ್ಕಂಥ ಮಾತು. ವಿತ್ತ ಅಂದ್ರೆ ಹಣ, ನನ್ನ ಪೂರ್ವ ಪುಣ್ಯದಿಂದ ದೊರಕಿರ್ತಕ್ಕಂಥ ಹಣ. ವೇದ್ಯ ಅಂದ್ರೆ ಮುಂದೆ ದೊರಕ್ಬೋದಪ್ಪ, ಸಿಗ್ಲೂಬಹುದು, ಸಿಗ್ದೇನೂ ಇರ್ಬೋದು. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಭೂತದ ಬಗ್ಗೆ ನಮಗ್ ಗೊತ್ತು, ಹಿಂದೆ ಏನೇನಾಯ್ತು ಅಂತ ನನಗೆ ಗೊತ್ತು. ಭವಿಷ್ಯದ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಒಂದು ರೋಗ ಬರ್ಬೋದು, ರುಜಿನ ಬರ್ಬೋದು, ಇಡೀ ದೇಶ ಯುದ್ಧ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಪ್ರಳಯ ಆಗ್ಬೋದು. ಹಾಗಾಗಿ ಒಳ್ಳೆ ಕೆಲಸ ಮಾಡ್ತಾ ಹೋಗಿ, ಏನಾದ್ರೂ ಒಂದು ಒಳ್ಳೆ ಕೆಲಸ ಅಂತಕ್ಕಂಥದ್ದು ಮಾಡಿದಾಗ ನಮ್ಮನ್ನ ಕೈ ಹಿಡಿಯುತ್ತೆ. ಅದಕ್ಕೆ ವೃದ್ಧ ಅಂತ ಇವೆ. ವೃದ್ಧ ಅಂದ್ರೆ ಮಾಡಿರ್ತಕ್ಕಂಥ ಕರ್ಮಫಲ ಬೆಳೀತಾ ಹೋಗೋದು. ನನ್ ಬದುಕಿರೋ ತನಕ ದಾನ ಧರ್ಮನೇ ಮಾಡ್ತಾ ಇದ್ದೀನಿ, ಎಲ್ಲಪ್ಪ ಅಭಿವೃದ್ಧಿ ಆಗ್ತಿದೆ ಅಂತಾರೆ. ಆದ್ರೆ ವೃದ್ಧಿ ಆಗೋದು ನನ್ನ ಕಣ್ಣಿಗೆ ಕಾಣಿಸಲ್ಲ. ಅದು ಬೆಂಗಾವಲಾಗಿ ಬೆಂಬಲವಾಗಿ ನನ್ನ ಬೆನ್ ಹಿಂದೆ ಕಾಪಾಡ್ತಾ ಇರತ್ತೆ. ಅದಕ್ಕೆ ಕ್ಲಿಪ್ತ ಅಂತೀವಿ. ಕ್ಲಿಪ್ತ ಅಂದ್ರೆ ಏನು? ಅರ್ಹವಾದ ಕೆಲಸಗಳಿಗೆ ಸಮರ್ಥವಾದ ದ್ರವ್ಯ, ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಕರಿಬಹುದು. 10 ರೂಪಾಯಿ ಪೂಜೆ ಮಾಡಿ ನೀವು 1 ಕೋಟಿ ಬೇಡ್ತೀವಿ ನಾವು. ಒಂದ್ ಕರ್ಪೂರ ಹಚ್ಬಿಟ್ಟು ನಂಗೊಂದ್ ಸ್ವಂತ ಮನೆ ಕಟ್ಕೊಳಂಗ್ ಮಾಡು, ನಂಗೆ ಜಮೀನ್ ಸಿಗೋ ತರ ಮಾಡು, ನನ್ಗೆ ಗೌರ್ಮೆಂಟ್ ಕೆಲಸ ಸಿಗೋ ತರ ಮಾಡು. ಹತ್ತಿರದ 10 ರೂಪಾಯಿ ಕರ್ಪೂರ ಬೇಡ್ಕೊಳ್ತಾ ಇರೋದು ಎಷ್ಟೋ ಕೋಟಿ. ಅವಾಗ ದೇವ್ರು ಕೇಳುತ್ತಾರೆ, ಅಲ್ಲ ನೀನ್ 10 ರೂಪಾಯಿ ಹಚ್ಬಿಟ್ಟು ಇಷ್ಟೊಂದು ಕೇಳ್ತಾ ಇದೀಯ, ಅಯ್ಯೋ ನನ್ಗೆ ಇಷ್ಟೊಂದೆಲ್ಲ ಇದ್ದೀರ ನಾನ್ಯಾಕೆ ನಿನ್ನ ಹತ್ರ ಬರ್ತಿದ್ದೆ ಎಂದ ಯಾರು ಭಕ್ತ. ನಿಜನಾ? ನನ್ನ ಹತ್ರ ಇಲ್ಲ, ಅದಕ್ಕೆ ಬಂದು ನಿನ್ನ ಹತ್ರ 10 ರೂಪಾಯಿ ಕರ್ಪೂರ ಹಚ್ಚಿ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲ ಇದ್ದೀರ ನಾನ್ಯಾಕೆ ನಿನ್ನ ಹತ್ರ ಬರ್ತಿದ್ದೆ? ಏನು ಇಲ್ದಿರಕ್ ನಿನ್ನ ಹತ್ರ ಕೊಡು ಅಂತ ಬಂದಿರೋದು. ಅಂದ್ರೆ ಬೇಡುವವರು ನಾವು, ಕೊಡುವವನು ಅವನು. ಬೇಡ್ತಕ್ಕಂಥವ್ರ ಹತ್ರ ಕೊಡೋವ್ ನೀನ್ ಕೊಡು ಅಂತ ಯಾವತ್ತೂ ಕೇಳಲ್ಲ ಭಗವಂತ. ನೀವ್ ಎಷ್ಟಾದ್ರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಷ್ಟಾದ್ರೂ ನಿಮ್ ಕೈಲಾದಷ್ಟು ನೀವು ದಾನ ಧರ್ಮ ಮಾಡಿ ಪುಣ್ಯ ತಗೊಳ್ಳಿ, ಭಗವಂತ ಹೇಳೋದಷ್ಟೇ ಪುಣ್ಯ ಪರಂಪರೆ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ಮನೆ, ಮಠ, ದವಸ, ಧಾನ್ಯ, ಆಳು ಕಾಳು ಎಲ್ಲ ಪ್ರತಿಯೊಂದು ನಿಮ್ಗೆ ಬರ್ಬೋದು. ಆದ್ರೆ ಸುಖ ಅಂತಕ್ಕಂಥದ್ದು ಬೇಕು ಅಂದ್ರೆ ಅದು ಪರಮಾತ್ಮನ ಸಾಂಗತ್ಯದಿಂದ ಮಾತ್ರ ಸಾಧ್ಯ ಆಗತ್ತೆ. ನೀನ್ ದೇವ್ರು ನಂಬದೇ ಇದ್ರು ಪರವಾಗಿಲ್ಲ, ನೀನು ನಾಸ್ತಿಕ ಆದ್ರೂ ಪರವಾಗಿಲ್ಲ, ನೀನ್ ದೇವ್ರ ನಂಬಲ್ಲ, ನಾನು ಇರೋ ತನಕ ಚೆನ್ನಾಗಿರ್ತೀನಿ ಅಂದ್ರೂ ಪರವಾಗಿಲ್ಲ. ಆದ್ರೆ ಯೋಚನೆ ಮಾಡು, ನಿನ್ನಲ್ಲಿ ಹಣ ಇದೆ, ಅಧಿಕಾರ ಇದೆ, ಏನ್ ಬೇಕಾದ್ರೂ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ನಿನ್ನಲ್ಲಿ ಸುಖ ಅನ್ನೋದೇ ಇಲ್ವಲ್ಲ ಅಂತಾನೆ ಭಗವಂತ. ಪುಣ್ಯ ಅನ್ನೋದೇ ಇಲ್ಲ ಅಂತಾನೆ ಭಗವಂತ. ಊಟ ನಿದ್ರೆ ಮಾಡಕ್ ಆಗ್ತಾ ಇಲ್ವಲ್ಲ ಅಂತಾನೆ ಭಗವಂತ.
ಸುಖಕ್ಕಾಗಿ ನೀನ್ ಏನೇನ್ ಬಯಸ್ತಾ ಇದ್ರು ಎಲ್ಲ ನಿನ್ ಮುಂದೆ ಇದೆ, ಅದನ್ನೆಲ್ಲ ಭೋಗಿಸಿದ್ರು ಕೂಡ ನಿನ್ನಲ್ಲಿ ಸುಖ ಇಲ್ವಲ್ಲ ಅಂತಾನೆ ಭಗವಂತ. ಹಳೆ ಮನೆ ಇತ್ತು, ಮಹಡಿಯನ್ನ ಹತ್ತಿ ಮಹಡಿಯನ್ನ ಇಳಿತಾ ಇದ್ದ, ಆರೋಗ್ಯವಾಗಿದ್ದ, ಹೊಸ ಮನೆ ಕಟ್ಕೊಂಡ, ಲಿಫ್ಟ್ ಹಾಕ್ಸ್ಕೊಂಡ, ಹೃದಯ ಸಮಸ್ಯೆ ಬಂತು. ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ನಿಯಮ ಅದು, ಅದೆಲ್ರಿಗೂ ಸರ್ವೇ ಸಾಮಾನ್ಯ. ಅತಿ ಆದ್ರೆ ವಿಷ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಅಯ್ಯೋ ಕಾಲ ಮಿಂಚ್ ಹೋಯ್ತು ಅಂತ ಕೊರಗ್ತಾರೆ ಮತಿ ಸುಮತಿ. ಅಯ್ಯೋ ಮಿಂಚ್ ಹೋಯ್ತಲ್ಲಪ್ಪ, ಏನಪ್ಪ ಹೀಗಾಗೋಯ್ತು ಅಂತ ಬುದ್ಧಿ ಚಚ್ಕೊಳ್ತೀವಿ, ಬುದ್ಧಿ ಕ್ಲೇಶ ಆಗತ್ತೆ. ಅಂತ ಸಮಯದಲ್ಲೂ ಕೂಡ ನಾವೇನಾಗಿರ್ಬೇಕು, ನನ್ನ ಚಿತ್ತವನ್ನ, ನನ್ನ ಮನಸ್ಸನ್ನ ನೀನು ಸರಿಯಾಗಿಟ್ಕೊಳ್ಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು. ಹಿಮಾಚಲ, ಹಿಮಾಚಲ ಅಂದ್ರೆ ಯಾರು? ಹಿಮವಂತ, ಹಿಮಾಚಲ ಅಂತೆಲ್ಲ ಕರಿತೀವಿ ನಾವು. ತನ್ನ ಮಗಳಾದ ಪಾರ್ವತಿನ ಪರಮೇಶ್ವರನೇ ಕೊಟ್ಟು ವಿವಾಹ ಮಾಡಿದಂತ ಕಥೆನ ಗಿರಿಜಾ ಕಲ್ಯಾಣ ಅಂತ ಕರೀತಾರೆ. ನಿಮ್ಮೆಲ್ರಿಗೂ ಗೊತ್ತಿದೆ ಅದು. ಗಿರಿಜೆ ಪರಮೇಶ್ವರನೇ ನಂಗೆ ಪತಿಯಾಗಬೇಕು ಅಂತ ಕಠಿಣವಾದ ತಪಸ್ಸನ್ನ ಮಾಡ್ತಾಳೆ ತಾಯಿ. ಶಿವನಾದ್ರೂ ಕೂಡ ಅವನೇ ತಪಸ್ಸು ಕೂತಿರ್ತಾನೆ. ಕಾಮ ಬರ್ತಾನೆ, ಅವನನ್ನ ವಿಘ್ನವನ್ನ ಮಾಡ್ಲಿಕ್ಕೆ ತಪಸ್ಸನ್ನ ಸುಟ್ಟು ಬೂದಿ ಮಾಡ್ತಾನೆ. ಇಂತಹ ಸಂದರ್ಭದಲ್ಲಿ ಗಿರಿಜೆ ಆಸೆ ನೆರವೇರದಷ್ಟು ಕಠಿಣ ಆಗೋಗಿರುತ್ತೆ. ಆದ್ರೆ ಸುಮತಿಯಾದ ಗಿರಿಜೆ ತನ್ನ ನಿರ್ಣಯವನ್ನ ಎಂತ ಕಷ್ಟ ಪರಿಸ್ಥಿತಿ ಬಂದ್ರೂ ಬದಲಾಯಿಸ್ಲಿಲ್ಲ. ತಪಸ್ಸಿನ ಬಲದಿಂದ ಕಡೆಗೆ ಪರಮೇಶ್ವರನ್ನ ಸೇರ್ಕೊಳ್ತಾಳೆ. ಅಂದ್ರೆ ಪ್ರತಿಯೊಬ್ರು ತಮ್ಮ ಬುದ್ಧಿ ಅಂತಕ್ಕಂಥ ಗಿರಿಜೆಯನ್ನ ಆತ್ಮ ಅಂತಕ್ಕಂಥ ಪರಮೇಶ್ವರನೇ ಕೊಟ್ಟು ಮದ್ವೆ ಮಾಡ್ಕೊಳ್ಳಿ, ವಿವಾಹ ಮಾಡ್ಕೊಳ್ಳಿ. ಬುದ್ಧಿನ ಆತ್ಮ ಕೊಟ್ರೆ, ಅವರಿಬ್ರು ವಿವಾಹ ಆಗ್ಬಿಟ್ರೆ, ಅವರಿಬ್ರು ಜೊತೆಲಿ ಇದ್ದು ಬಿಟ್ರೆ ಏನು ಕಷ್ಟ ಬರಲ್ಲ. ನಾವ್ ತಪ್ಪೇ ಮಾಡಲ್ಲ. ನಾವ್ ಮಾಡೋ ಕೆಲ್ಸ ಆತ್ಮಕ್ಕೂ ಬುದ್ಧಿಗೂ ಒಂದಕ್ಕೂ ಕೂಡ ಇಂಟರ್ಲಿಂಕಿಂಗ್ ಮಾಡಲ್ಲ. ತಲೆ ತೋರ್ಸ್ಬಿಟ್ಟು ಹೇಳ್ತಾರೆ ಇಲ್ಲಿಂದ ಯೋಚನೆ ಮಾಡ್ಬೇಡ, ಹೃದಯ ತೋರ್ಸ್ಬಿಟ್ಟು ಹೇಳ್ತಾರೆ ಇಲ್ಲಿಂದ ಯೋಚನೆ ಮಾಡು ಅಂತ. ಅಯ್ಯೋ ಎಲ್ರೂ ಕಡೆ ಎರಡನ್ನು ಲಿಂಕ್ ಮಾಡಿ ಯೋಚನೆ ಮಾಡಿ ಅಂತ ಯಾಕೆ ನಾವು ಯೋಚನೆ ಮಾಡ್ಲಿಲ್ಲ ಇಷ್ಟ ದಿನ? ಬರೀ ಮನ್ಸಿಂದ ಯೋಚನೆ ಮಾಡ್ಬಿಟ್ರೆ ಸಾಕ? ಬುದ್ಧಿ ಮನಸ್ಸು ಒಂದಾದ್ರೆ ಮಾತ್ರ ಡಿಸಿಷನ್ ತಗೊಳಕ್ ಸಾಧ್ಯ, ಅದು ಸರಿಯಾಗಿರ್ಲಿಕ್ಕೆ ಸಾಧ್ಯ. ಅದು ಬೇರೆ ಬೇರೆ ಆದ್ರೆ ಅದ್ ಎಲ್ಲಿ ಡಿಸಿಷನ್ ಆಗತ್ತೆ? ನಾನು ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ, ಡಿಸಿಷನ್ ತಗೊಳಕ್ ನಿರ್ಧಾರವನ್ನ ತೆಗೆಳೋದ್ರಲ್ಲಿ ಎಡು ಬಿಡ್ತೀರಾ. ನಿಮ್ಗೆ ಯಾವ ಜ್ಯೋತಿಷ್ಯಗಳ ಅವಶ್ಯಕತೆ ಇಲ್ಲ, ಯಾರೂ ನಿಮಗ್ ಬೇಕಾಗಿಲ್ಲ. ನಿಜವಾಗ್ಲೂ ನಿಮ್ಗೆ ಡಿಸಿಷನ್ ತಗೊಳಕ್ ಬಂದ್ರೆ, ನಿರ್ಧಾರ ಮಾಡಕ್ಕೆ ಬಂದ್ರೆ, ಪ್ರಾಬ್ಲಮ್ ಏನಾಗ್ತಾ ಇದೆ, ಬುದ್ಧಿಯನ್ನ ಬೇರೆ ಮನೆ, ಮನಸ್ಸನ್ನ ಆತ್ಮವನ್ನ ಬೇರೆ ಮನೆ. ಮನೆಯೊಂದು 100 ಬಾಗ್ಲು ಮಾಡ್ಬಿಟ್ಟಿದ್ದೀರಾ, ದೇಹವೊಂದು 101 ಬಾಗ್ಲು. ಕಣ್ಣೇ ಒಂದ್ ಬಾಗ್ಲು, ಕಿವಿ ಒಂದ್ ಬಾಗ್ಲು, ಬಾಯೊಂದ್ ಬಾಗ್ಲು, ಕಾಲೊಂದ್ ಬಾಗ್ಲು, ಹಿಂಗೆ ಎಲ್ಲ ಬೇರೆ ಬೇರೆ. ದೇಹದಲ್ಲಿ ಎಲ್ಲಾ ಪಾರ್ಟು ಒಂದೇ ಕಡೆ ಇದೆ, ಆದ್ರೆ ಅಷ್ಟಕ್ಕೂ ನೀವು ಒಂದೇ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಹೇಳುತ್ತಾ ಇದ್ದೀವಿ ನಾವು. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಬುದ್ಧಿ ಅಂತಕ್ಕಂಥ ಗಿರಿಜೆಯನ್ನ ಆತ್ಮ ಅಂತಕ್ಕಂಥ ಪರಮೇಶ್ವರನಿಗೆ ಕೊಟ್ಟು ಕೃತಾರ್ಥರಾಗಕ್ಕೆ ಯತ್ನಿಸಿ, ಅವಾಗೆಲ್ಲ ಒಳ್ಳೇದೇ ಆಗತ್ತೆ ಅಲ್ವಾ? ಮನುಷ್ಯ ಬಯಸೋದು ಸುಖನ ಐಹಿಕ ಅಮುಷ್ಮಿಕ ಅಂತ ಕರೀತಾರೆ. 2 ಬಗೆ ಸುಖ. ಎಷ್ಟು ಬಗೆ ಸುಖ? 2 ಬಗೆಯ ಸುಖ ಇದೆ. ಒಂದು ಐಹಿಕ, ಇನ್ನೊಂದು ಅಮುಷ್ಮಿಕ. ಐಹಿಕ ಅಂದ್ರೆ ಏನು? ಬದುಕಿರೋ ತನಕ ಪಡೆಯಬಹುದಾದಂತ ಸುಖ, ಇಹಲೋಕದಲ್ಲಿ ಬದುಕಿರುವಾಗ್ಲೇ ಪಡೆಯಬಹುದಾದಂತ ಸುಖ. ಏನು? ಪುತ್ರ ಭಾಗ್ಯ, ಪಶು ಭಾಗ್ಯ, ಧನಭಾಗ್ಯ, ಕನಕ ಭಾಗ್ಯ, ಅಧಿಕಾರ, ಕೀರ್ತಿ, ಇದೆಲ್ಲ. ಅಮುಷ್ಮಿಕ ಅಂದ್ರೆ ಸತ್ತ ಮೇಲೆ ಪರಲೋಕದಲ್ಲಿ ಪಡಿಬೇಕಾದಂತ ಸ್ವರ್ಗಾದಿ ಸುಖಗಳು. ಈ ಎರಡೂ ನನಗೆ ಕೊಡು ಅಂತ ಕೇಳ್ಕೊಳ್ತಾ ಇದ್ದೀವಿ ಪರಮಾತ್ಮನ ಹತ್ರ. ಆದ್ರೆ ಸುಖ ಬೇಕು ನಿಜ, ಮತ್ತೊಬ್ರ ಹತ್ರ ಕಿತ್ಕೊಂಡು ಸುಖ ಪಡಬೇಡಿ. ನಿಮ್ ಸುಖವನ್ನ ನೀವು ಸಂಪಾದನೆ ಮಾಡ್ಕೊಳ್ಳೋದು ಅದು ಬಹಳ ಚೆನ್ನಾಗಿ. ಕಾಮಶ್ಚಮೆ ಅನುಕಾಮಶ್ಚಮೆ ನೋಡಿ, ಕಾಮ ಆಸೆ ಇದೆ, ನಿಮ್ಮ ಆಸೆಗಳನ್ನ ಯೋಗ್ಯತೆ ತಕ್ಕಂತೆ ಉಪಯೋಗಿಸ್ಕೊಳ್ಳಿ. ಒಬ್ರಿಗೆ ಸಿಹಿ, ಮತ್ತೊಬ್ರಿಗೆ ಹುಳಿ. ಸಂಗೀತ ಕೇಳೋದು ಅಂದ್ರೆ ಮತ್ತೊಬ್ರಿಗೆ ಇನ್ನೇನು ಇಷ್ಟನೇ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ನಿಮ್ಗೆ ಇಷ್ಟ ಆಗಿದ್ದೆ ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅನ್ಕೋಬೇಡಿ. ಸೌಮನಸ, ಮನಸ್ವಾಸ್ಥ್ಯವನ್ನ ಉಂಟು ಮಾಡ್ತಕ್ಕಂಥದ್ದು. ತುಂಬಾ ಜನಕ್ಕೆ ಬಂಧುಗಳು ಅಂದ್ರೆ ಆಗಲ್ಲಪ್ಪ, ಬಂಧುಶ್ಚಮೆ ಅಂತ ಬಂದ್ಬಿಡ್ತಿಲಿ. ಅಯ್ಯೋ ಯಾವ ಬಂಧುಗಳು ಬೇಡ ಸರ್,
ಎಲ್ಲಿ ತನಕ ಬಂಧು ಬಳಗ ಇರುವರು ಎಲ್ಲಿ ತನಕ ತಮ್ಮ ತಿಂದು ಹೋಗೋ ತನಕ ಅಂತ ಹಾಡೇ ಹೇಳ್ಬಿಟ್ಟಿದ್ದಾರೆ. ಅವ್ರು ಬರ್ತಾರೆ, ತಿಂತಾರೆ, ಹೋಗ್ತಾರೆ, ನಮ್ ಬಗ್ಗೆ ಮಾತಾಡ್ತಾರೆ ಸರ್. ನಮ್ಗೂ ಕಷ್ಟಕ್ಕಾಗಲ್ಲ ಸರ್. ಅಲ್ಲ ರೀ, ನಿಮ್ ಕಷ್ಟಕ್ಕೆ ಅವ್ರ ಯಾಕಾಗಬೇಕು? ನನ್ ಪ್ರಶ್ನೆ. ಅವ್ರಿಗೆ ಸಂಸಾರ ಇಲ್ವಾ? ಅವ್ರ ಸಂಸಾರ ಅವ್ರಿಗೆ ಹೆಚ್ಚಲ್ವಾ? ನಿಮ್ ಕಷ್ಟಕ್ಕೆ ಯಾಕಾಗ್ಬೇಕು? ಆಗ್ಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅವ್ರೇನಾದ್ರು ನಾನು ಬರ್ಕೊಟ್ಟಿದ್ದೆ ನಿನ್ ಕಷ್ಟಕ್ಕೆ ಆಗ್ತೀನಿ ಅಂದ್ಬಿಟ್ರೆ ಅವ್ರ ಮತ್ತೆ ಪ್ರಶ್ನೆ ಮಾಡಕ್ ಆಗುತ್ತಾ ನಿಮ್ಗೆ? ಕಷ್ಟ ಅಂದ್ರೆ ಯಾವ ಕಷ್ಟಕ್ಕೆ ಆಗ್ಬೇಕು? ಮನುಷ್ಯ ಯಾವ ಕಷ್ಟಕ್ಕೆ ಬಯಸ್ತಾನ ಗೊತ್ತಾ? ಹಣದ ಕಷ್ಟ ಬಂದಾಗ ಬಯಸ್ತಾನ ಆ ರೀತಿ. ಎದೆ ಮುಟ್ಕೊಂಡು ಹೇಳ್ಬಿಡಿ ಬೇರೆ ಕಷ್ಟದಲ್ಲೆಲ್ಲ ಇರ್ಲಿ ಅಂತ ನೀವ್ ಅನ್ಕೊಂಡ್ಬಿಡ್ತೀರಾ ಅಂತ. ನಿಮ್ಗೆ ಹಣದ ಸಮಸ್ಯೆ ಬಂದಾಗ ಬಂಧುಗಳನ್ನ ದೂರ್ಲಿಕ್ಕೆ ಶುರು ಮಾಡ್ತೀವಿ. ಅಯ್ಯೋ ನಮ್ ಕಷ್ಟ ಇದ್ರು ಒಬ್ರು ನೋಡ್ಲಿಲ್ಲ. ಏನೋ ಮದ್ವೆ ಆಗ್ತಾ ಇದೆ, ಯಾರೋ ನಿಮ್ಮ ಬಂಧು ಬರ್ಲಿಲ್ಲ, ಹಂಗಂತ ಮದ್ವೆ ನಿಲ್ಲಿಸ್ಬಿಟ್ರ? ಅಯ್ಯೋ ನೋಡು ಬರ್ಲಿಲ್ಲ ಅಂತ ಬೈಕೊಂಡ್ ಸುಮ್ನಾದ್ರಿ. ಇನ್ನೇನು ಆಯ್ತು, ಅಯ್ಯೋ ನೋಡಿ ಈ ರೀತಿ ಮಾಡಿದ್ರು ಅಂತ ಸುಮ್ನಾದ್ರಿ. ಅವಾಗೆಲ್ಲ ನೀವ್ ಇಗ್ನೋರ್ ಮಾಡಿದವರು ಹಾಗೆ ನಿಮ್ಗೆ ಹಣದ ಕಷ್ಟ ಬಂದಾಗ ಅವ್ರು ಸಹಾಯ ಮಾಡ್ತಿಲ್ಲ ಅಂದ್ರೆ ಬಿಟ್ಟು ಬಿಡಿ. ಇಲ್ಲಿ ಬಂಧುಶ್ಚಮೆ ಅಂತ ಹೇಳ್ತಾ ಇದ್ದಾರೆ. ನೆಂಟ್ರು ದೂರ ಇರಬೇಕು, ನೀರ್ ಹತ್ರ ಇರಬೇಕು ಅಂತ ಒಂದ್ ಗಾದೆ ಇದೆ. ಏನೋ ನೆಂಟ್ರು ದೂರ ಇರ್ಬೇಕಂತೆ, ನೀರ್ ಹತ್ರ ಇರ್ಬೇಕಂತೆ. ಯಾಕೆ ಹಿಂಗ್ ಹೇಳ್ಬಿಟ್ರು ನೋಡಿ? ರಾಮಾಯಣದಲ್ಲಿ ರಾಮ ಒಂದ್ ಕಡೆ ಭಾತೃಗಳೆಂದ್ರೆ ಎಲ್ರಿಗೂ ಭರತನಂತವ್ರೆ ಇರೋದಿಲ್ಲ ಅಂತ ಒಂದ್ ಮಾತು ಹೇಳ್ಬಿಟ್ಟ. ಎಷ್ಟ್ ಚೆನ್ನಾಗಿ ಹೇಳ್ದ ರಾಮ ಅಂದ್ರೆ, ನೋಡಿ ಜಗತ್ತಲ್ಲೆಲ್ಲ ಅಣ್ಣ ತಮ್ಮದ್ರು ಇದಾರೆ, ಭರತನಂತ ತಮ್ಮ ಯಾರಿಗೂ ಸಿಗಲ್ಲ, ರಾಮನಂತ ಅಣ್ಣ ಯಾರಿಗೂ ಸಿಗಲ್ಲ. ಈಗ ನಮ್ಮ ಅಣ್ಣ ತಮ್ದಿರು, ನಿಮ್ಮ ಅಣ್ಣ ತಮ್ದಿರು ಅಥವಾ ಇದಾರಲ್ವಾ, ಎಲ್ರು ಭರತ ರಾಮ ಆಗ್ಬಿಟ್ರೆ ಇದು ಯಾವ ಲೋಕ ಆಗುತ್ತೆ ಹೇಳಿ? ತ್ರೇತಾಯುಗ ಆಗ್ಬಿಡುತ್ತೆ, ರಾಮರಾಜ್ಯ ಆಗ್ಬಿಡುತ್ತೆ. ಸಾಧ್ಯನ ಆಗಾಗಕ್ಕೆ? ಸಾಧ್ಯನೇ ಇಲ್ಲ. ಹಾಗೇನೆ ಬಂಧು ವರ್ಗದಲ್ಲಿ ಎರಡು ರೀತಿ ಇದೆ. ಒಂದು ಅನುಕೂಲವಾಗಿ ಮನಸ್ಸಿಗೆ ಸಮಾಧಾನ ಮಾಡ್ತಕ್ಕಂಥ ಬಂಧು ವರ್ಗ, ಇನ್ನೊಂದು ನಮ್ಮನ್ನ ನೆಮ್ಮದಿಯಾಗಿ ಇರಕ್ ಬಿಡದೆ ನಮಗ್ ತೊಂದರೆ ಕೊಡ್ತಕ್ಕಂಥ ಬಂಧು ವರ್ಗ. ನಾನು ಹೇಳೋದು, ನಿಮಗ್ ನೆಮ್ಮದಿ, ಅವರಿಂದ ನೆಮ್ಮದಿ ಸಿಗ್ತಾ ಇದೆ, ಸಂತೋಷ ಸಿಗ್ತಾ ಇದೆ ಅಂತ ಅನ್ಸತ್ತಾ? ಆಯ್ತು, ಒಪ್ಕೊಳ್ಳಿ ಅದನ್ನ. ನಿಮ್ ನೆಮ್ಮದಿ ಸಂತೋಷ ಸಿಗ್ತಾ ಇಲ್ವಾ? ನೀವೇ ದೂರ ಉಳ್ಕೊಳ್ಳಿ. ಅಯ್ಯೋ ದೂರ ಇದ್ರು ಬಿಡಲ್ಲ ಸರ್, ಮಾಟ ಮಂತ್ರ ಎಲ್ಲ ಮಾಡಿಸ್ಬಿಟ್ಟು ನಿಂಬೆಹಣ್ಣು ಗೊಂಬೆ ಎಲ್ಲ ತಂದು ಹಾಕ್ಬಿಟ್ಟವ್ರೆ ಅಂತೆ. ಅವ್ರು ಮಾಟ ಮಾಡಿಸ್ಲಿ, ನಿಂಬೆಹಣ್ಣು ಏನ್ ಬೇಕಾದ್ರೂ ಮಾಡಿಸ್ಲಿ, ಹೌದು ಏನೋ ಆಗಿ ಅಥವಾ ಏನೋ ನೆಗೆಟಿವ್ ಎನರ್ಜಿ ನಿಮಗ್ ಪಾಸ್ ಆಗ್ಬೋದು, ಬಟ್ ಎಲ್ಲಿ ತನಕ? ಅದಕ್ಕೂ ಒಂದ್ ಲಿಮಿಟ್ ಅಂತ ಇರ್ಬೇಕಲ್ವಾ? ಅವ್ರು ಮಾಡ್ಸಿದ್ರು ಅಂತ ನೀವು, ಅಯ್ಯೋ ಅವರು ಯಾರೋ ಕ್ಲೈಂಟು, ಅವರು ಉಕ್ಕಡ ಮಾರಮ್ಮನ್ಗೆ ಹೋಗಿ ಬಂದಿದ್ರು, ನಾನ್ ಸುಮ್ನೆ ಬಿಡ್ತೀನಾ? ನಾನು ಚೌಡಿಗೆ ಹೋಗಿದ್ದೆ, ಚೌಡಿ ಹತ್ರಕ್ ಹೋಗ್ ಬಂದೆ ಅಂದ್ರೆ ಅವ್ರು ಸೇರಾದ್ರೆ ಸವಾ ಸೇರು. ಹಾಗಾದ್ರೆ ಅವ್ರ ಅಧರ್ಮ ಮಾಡ್ತಾರೆ ಅಂತ ನೀವು ಅಧರ್ಮ ಮಾಡ್ತೀರೇನಮ್ಮ? ತಪ್ಪಲ್ವಾ ಅದು? ಹಾಗಾದ್ರೆ ನಾವು ಮಾತ್ರ ಕಷ್ಟ ಅನ್ಭವಿಸ್ಬೇಕು, ಅವ್ರು ಚೆನ್ನಾಗಿರ್ಬೇಕಾ? ನಾವ್ 10 ರೂಪಾಯಿ ಕಷ್ಟ ಅನ್ಭವಿಸಿದ್ರೆ ಅವ್ರು 1 ರೂಪಾಯಿ ಆದ್ರೂ ಕಷ್ಟ ಅನ್ಭವಿಸ್ಬಾರ್ದಾ? ಅಂದ್ರೆ ಸೇಡಿಗೆ ಸೇಡು, ಜಿದ್ದಿಗೆ ಜಿದ್ದಿ ಅಂದ್ರೆ ಅವ್ರಿಗೂ ನಿಮ್ಗೂ ವ್ಯತ್ಯಾಸ ಇಲ್ದಂಗಾಯ್ತು. ಇಬ್ರು ಅಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಇಬ್ರಿಗೂ ಕೂಡ ನಾಶ ಅಂತಕ್ಕಂಥದ್ದು ಏನಾಗತ್ತೆ? ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಪರಮಾತ್ಮನ ಹತ್ರ ಪ್ರಾರ್ಥಿಸ್ತಾ ಇರೋದೇನು ಅಂದ್ರೆ ಬಂಧುಶ್ಚಮೆ. ಆ ಬಂಧುಗಳನ್ನ, ಸರಿಯಾದ ಬಂಧುಗಳನ್ನ ಕೊಡು, ನನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಬಂಧುಗಳನ್ನ ನನಗೆ ಕೊಡು ಪರಮಾತ್ಮ ಅಂತ ಕೇಳ್ತಾ ಇದ್ದೇವೆ ನಾವು, ಅಲ್ವಾ? ಅದು ನಮಗೆ ಅರ್ಥ ಆಗ್ಬೇಕಾಗಿದೆ. ಹೀಗೆ ನಾವು ಹಲವಾರು ವಿಚಾರಗಳಿದೆ, ಅದನ್ನ ನಾವು ವಿಚಾರವನ್ನ ಮಾಡ್ತಾ ಹೋದಾಗ ಎಂತ ಎಂತ ಭರ್ತ ಅಂತ ಬರುತ್ತೆ. ಅಂದ್ರೆ ಎಂತ ಅಂದ್ರೆ ನಮ್ಮನ್ನ ನಿಯಮನ ಮಾಡ್ತಕ್ಕಂಥ ತಂದೆ ಗುರುಗಳನ್ನ ಎಂತರು ಅಂತ ಅಂದ್ರೆ ಹಿರಿಯರು. ಆ ಹಿರಿಯರ ಮಾರ್ಗದರ್ಶನ ತಗೊಂಡ್ರೆ ಜೀವನದಲ್ಲಿ ಸುಖ ನಿಮಗೆ. ಎಲ್ರಿಗೂ ಒಳ್ಳೆ ಗುರುಗಳು, ಒಳ್ಳೆ ತಂದೆ ತಾಯಿ, ಒಳ್ಳೆ ಹಿರಿಯರು ಸಿಗಲ್ಲ. ಹೌದು, ಲೋಕದಲ್ಲಿ ಹೇಳ್ತೀವಿ ತಂದೆ ತಾಯಿ ದೇವರು ಅಂತ, ಬಟ್ ದೇವರಂತ ತಂದೆ ತಾಯಿನೇ ಎಲ್ರಿಗೂ ಸಿಕ್ಕಿರಲ್ಲ. ತಂದೆ ತಾಯಿಯಿಂದ ಕಷ್ಟವನ್ನ ಅನುಭವಿಸಿರೋರು ಅಥವಾ ಅಧರ್ಮದ ದಾರಿಗೆ ಹೋಗಿರೋರು ಕೂಡ ಇರ್ತಾರೆ. ಹಿರಿಯರಿಂದ ಮಾರ್ಗದರ್ಶನ ಸರಿಯಾಗಿ ಸಿಗದೆ ನಾಶ ಆಗಿರೋರು ಕೂಡ ಇರ್ತಾರೆ. ಅದಕ್ಕೆ ದೇವ್ರ ಹತ್ರ ಕೇಳೋದು, ಆ ರೀತಿ ಏನಾದ್ರೂ ಇದ್ರೆ ದೇವ್ರೇ ಸರಿಯಾಗಿರೋರ್ನ ಕೊಡಪ್ಪ.
ಗುರು ಹಿರಿಯರು, ತಂದೆ ತಾಯಿಗಳು ಉತ್ತಮರಾಗಿರ್ಬೇಕು ನನಗೆ, ಅಂತವ್ರನ್ನ ಕೊಡು. ಅಥವಾ ಅಂತವ್ರು ಇಲ್ವಾ, ಅವ್ರ ಮನಸ್ಸು ಬದಲಾವಣೆ ಮಾಡ್ಕೊಳ್ಳೋ ರೀತಿ ಮಾಡು. ಧರ್ತ ಅಂದ್ರೆ ತಂದೆ ತಾಯಿ ಇಲ್ಲ, ಯಾರೋ ಬೇರೆಯವರು ತಗೊಂಡು ಹೋಗಿ ತಮ್ಮ ಮಕ್ಕಳಂತೆ ಪೋಷಿಸುವಂತವ್ರು, ಅದಕ್ಕೆ ದೈವಾನುಗ್ರಹ ಬೇಕು. ಅಯ್ಯೋ ಯಾರು ಹೆತ್ತಿದ ಮಗುನೇ ಏನೋ, ಅವ್ರು ನೋಡಿ ದತ್ತು ತಗೊಂಡ್ ಬಂದ್ರು, ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಮಾತಾಡ್ತೀರಾ. ಅದಕ್ಕೆ ಆ ಮಗುವಿಗೆ ದೈವಾನುಗ್ರಹ ಇದೆ. ಹೆತ್ತ ತಂದೆ ತಾಯಿಯಿಂದ ದೂರವಾದಂತಹ ಮಗು ಪರರ ಮನೆಯಲ್ಲಿ ರಾಜನಂತೆ ರಾಣಿಯಂತೆ ಬಾಳ್ತಾ ಇದೆ ಅಂದ್ರೆ ಅದು ದೈವಾನುಗ್ರಹ. ಅಂದ್ರೆ ದೇವ್ರ ಹತ್ರ ಕೇಳ್ತಾ ಇರೋದೇನ್ ಗೊತ್ತಾ, ಪರಮಾತ್ಮ ನನಗ್ ತಂದೆ ಇಲ್ವಾ, ತಾಯಿ ಇಲ್ವಾ, ಅನಾಥ ಮಗುನ ಯಾರಾದ್ರೂ ನನ್ನ ಉತ್ತಮ ವ್ಯಕ್ತಿಗಳು ಕರ್ಕೊಂಡು ಹೋಗಿ ಅವರು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳೋ ರೀತಿ ಮಾಡು ಅಂತ ಕೇಳ್ತಾ ಇರೋದು. ಅಯ್ಯೋ ನನ್ ತಂದೆ ಇಲ್ಲ ತಾಯಿ ಇಲ್ಲ ಅಂತ ಅದ್ರಲ್ಲೇ ದುಃಖ ಪಡೋ ಬದಲು ನೀನ್ ಯಾಕೆ ಈ ರೀತಿ ಯೋಚನೆ ಮಾಡಬಾರ್ದು? ಯೋಚನೆ ಮಾಡ್ಲಿಕ್ಕೆ ನೂರಾರು ವಿಧಾನ ಇದೆ, ದೇವ್ರ ಹತ್ರ ಬೇಡ್ಲಿಕ್ಕೆ ನೂರಾರು ಪ್ರಾರ್ಥನೆ ಇದೆ. ದೇವ್ರ ಹತ್ರ ಹೋಗಿ ನೀನೆಂತಹ ಕ್ರೂರಿ, ನನಗ್ ತಂದೆ ಇಲ್ಲ ತಾಯಿ ಇಲ್ಲ ಅನಾಥನನ್ನಾಗಿ ಮಾಡ್ದಿ ಅಂತ ಕೇಳೋ ಬದಲು ನನ್ಗೆ ಉತ್ತಮವಾದ ಕುಟುಂಬವನ್ನ ಕೊಡು, ಉತ್ತಮವಾದ ತಂದೆ ತಾಯಿಯನ್ನ ಕೊಡು. ಅವ್ರು ಎತ್ತವರೇ ಆಗಿರ್ಬೇಕು ಅಂತೇನಿಲ್ಲ, ಹೊತ್ತಿರೋರ್ ಆಗಿರ್ಬೇಕು ಅಂತೇನಿಲ್ಲ, ನನ್ನನ್ನ ಪೋಷಣೆ ಮಾಡಿ ಮಗನಂತೆ ಮಗಳಂತೆ ಪ್ರೀತಿ ಕೊಡೋರಾದ್ರೂ ಪರವಾಗಿಲ್ಲ ಅಂತ ಪರಮಾತ್ಮನ ಹತ್ರ ನಾವು ಕೇಳ್ಕೊಳ್ಬಹುದು. ವಿಶ್ವವೇ ನನದಾಗ್ಲಿ ಅಂತ ಕೇಳ್ಕೊಳ್ಬಹುದು ನಾವು. ಮಹಸ್ಸು ಅಂದ್ರೆ ಒಂದು ಪೂಜೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಯೋಗ್ಯತೆಗೆ ತಕ್ಕಂತೆ ಗೌರವವನ್ನು ಬಳಸ್ತಾರೆ. ಎಷ್ಟೋ ವೇಳೆ ಮನುಷ್ಯನ ಯೋಗ್ಯತೆ ಗುರ್ಸಲ್ಲ ತುಂಬಾ ಜನ. ರಾಜಕೀಯ ವಾತಾವರಣ, ಶಾಸ್ತ್ರ ಗೊತ್ತಿದ್ರೂ ಕೂಡ ಅವನನ್ನ ಕೀಳಾಗಿ ನೋಡ್ತೀವಿ. ಜ್ಞಾತ್ರ ಅಂದ್ರೆ ಆಜ್ಞೆ ಮಾಡ್ತಕ್ಕಂಥದ್ದು, ಹೀಗೆ ಏನೇನೋ ವಿಚಾರಗಳಿದೆ. ಆದ್ರೆ ಸು ಅಂದ್ರೆ ಮಗನನ್ನ ಪ್ರೇರೇಪಿಸ್ತಕ್ಕಂಥ ಒಂದು ಕಾರ್ಯ. ಈಗ ನಿಮಗ್ ಮಗ ಇರ್ತಾನೆ, ಏನ್ ಕೆಲ್ಸ ಹೇಳಿದ್ರು ನನ್ ಮಗ ಮಾಡ್ಬಿಡ್ತಾನೆ ನಂಬಿಕೆ ನಿಮಗಿದ್ಯಾ? ಅವ್ನು ನಿಮಗ್ ವಿರೋಧವನ್ನ ಮಾಡೋದೇ ಇಲ್ವಾ? ಹಾಗಾದ್ರೆ ಪಿತೃವಾಕ್ಯ ಪರಿಪಾಲನೆಯನ್ನ ಶ್ರೀರಾಮನಂತೆ ಮಾಡೋಂತ ಮಕ್ಳು ಇದಾರ ಭೂಮಿ ಮೇಲೆ ಇವತ್ತು ಯಾರಾದ್ರು? ನಿಮ್ ಮಕ್ಳು ಹಾಗಾದ್ರೆ ಶ್ರೀರಾಮನ್ ತರ ಪಿತೃವಾಕ್ಯ ಪರಿಪಾಲಕನ? ಹೋಗಿ ಬಾವಿಗ್ ಬೀಳಪ್ಪ ಅಂದ್ರೆ ಬಿದ್ಬಿಡ್ತಾನ? ವಿಷ ಕುಡಿಯಪ್ಪ ಪ್ರಹ್ಲಾದನ್ ತರ ವಿಷ ಕುಡಿ ಅಂತ ಕೊಟ್ರೆ ಕುಡಿದು ಬಿಡ್ತಾನ ತಾಯಿ ಕೊಟ್ಟಾಗ? ನಾನೇ ಕುಡಿಲಿ ನೀನ್ ಕುಡಿ ಅಂತಾನ? ನಿಂಗೇನ್ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಾರೆ. ತಂದೆ ತಾಯಿ ಮಕ್ಕಳ ನಡುವೆ ಅತೀವವಾದ ನಂಬಿಕೆ ಇರಬೇಕಂತೆ, ಅತೀವವಾದಂತಹ ಒಂದು ಆತ್ಮಸ್ಥೈರ್ಯ ಇರಬೇಕಂತೆ. ಹೆತ್ತ ತಂದೆ ತಾಯಿ ಯಾವತ್ತೂ ಕೂಡ ಮಕ್ಕಳು ಹಾಳಾಗ್ಲಿ ಅಂತ ಬಯಸಲ್ಲ. ಅವರು ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಕೊಡ್ತಿದ್ರು ಕೂಡ ಅದನ್ನ ಪರೀಕ್ಷೆನೋ ಸತ್ಯನೋ ಅವ್ರು ಕೊಟ್ಟಿರ್ತಕ್ಕಂಥ ಈ ಶರೀರ, ಹಾಗಾಗಿ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಅರ್ಥ ಇರುತ್ತೆ ಅಂತ ಅದನ್ನ ಆಯ್ತು ನಾನು ಕುಡಿತೀನಿ, ಆಯ್ತು ನಾನು ಮನೆ ಬಿಟ್ಟು ಹೋಗ್ತೀನಿ, ಆಯ್ತು ನಾನು ಇದನ್ ಮಾಡಲ್ಲ ಅಂತ ಒಪ್ಪಿ ನಡೆಯುವಂತ ಮಕ್ಕಳು ಯಾರಿದ್ದಾರೆ ಈ ಕಾಲದಲ್ಲಿ? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪ್ರಸು ಅಂದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಸು ಅಂದ್ರೆ ಹೆಂಡತಿ ಆಳು ಎಲ್ಲ ವಶ ಆಗುವಂತದ್ದು. ಹೆಂಡತಿ ಗಂಡನ್ ವಿರುದ್ಧವಾಗಿ ನಡ್ಕೊಳ್ತಾಳಲ್ವಾ, ಸುಖ ಹಾಳಾಗೋಗುತ್ತೆ ಅಂತ. ಕೈಕೇಯಿಯನ್ನ ವಶಪಡಿಸ್ಕೊಳಕ್ ಆಗ್ಲಿಲ್ಲ ದಶರಥನಿಗೆ, ಕಡೆಗೆ ಮಗನನ್ನ ಕಳ್ಕೊಂಡು ಮರಣವನ್ನ ಹೊಂದುತ್ತಾನೆ. ಮಕ್ಳೆಲ್ರೂ ಇದ್ರೂ ಕೂಡ ಅವನನ್ನ ನೋಡದೇ ಇರೋರು ಅಂತವ್ರು ಆಗ್ಬಿಡ್ತಾರೆ ಕಡೆಗಾಲದಲ್ಲಿ. ಆ ರೀತಿ ಪರಿಸ್ಥಿತಿ ಬರಬಾರ್ದು. ಕುಟುಂಬ ಅಂದ್ಮೇಲೆ ಎಲ್ಲರನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂತ ವಿಚಾರವನ್ನ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ. ಅಯ್ಯೋ ಹಾಗಾದ್ರೆ ಗುರುಗಳು ಅವ್ರಿಗೆ ಮಾತ್ರ ಹೇಳ್ತೀರಾ, ಹೆಣ್ಮಕ್ಳಿಗೇನು ಹೇಳಲ್ವಾ? ಹೆಣ್ಮಕ್ಳು ಏನ್ ಕಷ್ಟ ಪಡಲ್ವಾ? ಬರೀ ಹೆಣ್ಮಕ್ಳು ಗಂಡನಿಗೆ ವಿಧೇಯಕನಾಗಿರ್ಬೇಕು, ಗಂಡನ ಮಾತು ಕೇಳ್ಬೇಕು, ಹಾಗೆ ಹೀಗೆ ಅಂತ ನೀವಲ್ಲ, ಎಲ್ರೂ ಅದೇ ಮಾತನ್ನ ಹೇಳ್ತಾರೆ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ಅದು ಕಂಪ್ಲೇಂಟ್ ಅಂತ ಅನ್ಕೊಳ್ಬೇಡಿ ನೀವು. ಅಥವಾ ಗಂಡನಿಂದ ನೀವು ಸುಖವನ್ನ ಅನುಭವಿಸ್ತಾ ಇಲ್ಲ, ಅದು ಸತ್ಯ ಹೌದು. ಹಾಗಾದ್ರೆ ಏನ್ ಕರ್ಮ ಮಾಡಿದ್ನಪ್ಪ ಅಂತ ಅನ್ಕೊಳ್ತೀರಾ? ಕರ್ಮ ಬಂಧನ ನಿಮಗ್ ನೀವೇ ಏನ್ ಬೇಕಾದ್ರೂ ಅನ್ಕೊಳ್ತೀರಾ. ಆದ್ರೆ ನಿಮ್ಗೆ ಅದರ ಒಂದು ಆಳ ಅಗಲ ಉದ್ದ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ಬೇಕಾಗತ್ತೆ. ಇಷ್ಟ ಆದ್ರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವಿನ್ನೂ ಆ ಒಂದು ಹಂತಕ್ಕೆ ತಲುಪಲೇ ಇಲ್ವಲ್ಲ ಅದನ್ನ ನೀವು ಹಂತವನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ? ಬಹಳ ಸಲ ಹೇಳ್ತಾ ಇರ್ತೀನಿ ನಾನು, ಗಂಡ ಹೆಂಡತಿ ಒಂದು ಸಂಬಂಧ ಬಂದಾಗ ಯಾವ ರೀತಿ ಇರುತ್ತೆ. ಗಂಡ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ, ಒಳ್ಳೆ ಗಂಡ ಸಿಕ್ಕಿದ್ರೆ ಸುಖ, ಒಳ್ಳೆ ಗಂಡ ಸಿಗ್ಲಿಲ್ಲ ಅಂದ್ರೂ ಕೂಡ ನೀವು ಧೈರ್ಯ ತಗೊಳ್ಬೇಕು, ಮುನ್ನುಗ್ಗಿ ಹೋಗಬೇಕು. ಏನ್ ಮಾಡಕ್ಕಾಗತ್ತೆ? ಸರಿ ಅವನ್ ಸರಿ ಇಲ್ಲ ಅಂತ ಮತ್ತೊಬ್ಬನ್ನ ಮದ್ವೆ ಆಗ್ತೀರಾ?
ಅವನ್ ಸರಿನೇ ಇರ್ತಾನೆ ಅಂತ ಏನ್ ಗ್ಯಾರಂಟಿ? ಅಥವಾ ಅವ್ನ್ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಾನೆ ಅನ್ನೋದು ಏನ್ ಗ್ಯಾರಂಟಿ? ಯಾವುದೋ ಒಂದು ಬಯಕೆಯಿಂದ ಅಲ್ವಾ ಅವನು ನಿಮ್ಮನ್ನ ಮದ್ವೆ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ನಿಮ್ಗೆ ಆಸರೆ ಬೇಕು ಅಂತ ಹೋಗ್ತೀರಾ, ಬಟ್ ಆಸರೆ ಎಷ್ಟು ದಿವ್ಸ ಇರುತ್ತೆ? ಎಲ್ಲ ವಿಚಾರಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಹೇಳದು, ಕೆಲವೊಂದ್ಸಲ ಏನೂ ಮಾಡಕ್ ಆಗದೆ ಇರ್ಬೇಕಾದ್ರೆ, ನಮ್ ಕೈಯಲ್ಲಿ ಏನು ಇಲ್ದಿರ್ಬೇಕಾದ್ರೆ, ಏನಿ ವಿಧಿಲೀಲೆ ಶೋಕದ ಕಾರ್ಮುಗಿಲೆ ದೇವ, ಏನಿ ವಿಧಿಲೀಲೆ ಅಂತ ದೇವ್ರನ್ನ ಕೇಳ್ತೀವಿ. ಏನಪ್ಪಾ ವಿಧಿಲೀಲೆ? ಈ ಶೋಕ ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಈ ಕಷ್ಟವನ್ನ ನನ್ ಕೈಲಿ ಅನುಭವ್ಸಕ್ ಆಗ್ತಾ ಇಲ್ಲ, ಏನಪ್ಪ ಮಾಡ್ಲಿ? ಧರೆಯ ನಂಬಿ ಬಂದೆ, ಅರಿಯದೆ ನೀ ಹೋದೆ, ಅಯ್ಯೋ ಅರಿಯದೆ ನೀ ಹೋದೆ ಶಿವನೇ. ಜೀವನ ಸ್ಥಿರವಲ್ಲ, ಮಾನವ ಜೀವನ ಸ್ಥಿರವಲ್ಲ, ಜೀವನ ಸ್ಥಿರವಲ್ಲ, ಮಾನವ ಜೀವನ ಸ್ಥಿರವಲ್ಲ, ಮಾಯದ ಈ ಘೋರ ಜೀವನ ಸ್ಥಿರವಲ್ಲ, ಮಾಯದ ಈ ಘೋರ ಜೀವನ ಸ್ಥಿರವಲ್ಲ, ವಿಧಿ ಬರಹದ ಈ ಘೋರ ಜೀವನ ಸ್ಥಿರವಲ್ಲ. ನನ್ನನೆ ನಂಬಿ ಬಂದೆ, ನಾನಿನ್ನ ನಂಬಲಿಲ್ಲ ಶಿವನೇ, ನನ್ನನೆ ನಂಬಿ ಬಂದೆ, ನಾನಿನ್ನ ನಂಬಲಿಲ್ಲ ಶಿವನೇ, ತಂದೆ ತಾಯಿಯ ತೊರೆದೆ, ಅತ್ತೆ ಮಾವರ ಮರೆತೆ, ತಂದೆ ತಾಯಿಯ ತೊರೆದೆ, ಅತ್ತೆ ಮಾವರ ಮರೆತೆ, ಮಡದಿ ನಿನ್ನ ಸತ್ಯವ ತಿಳಿಯದೆ ನಿನ್ನನು ದೂರಾದೆ, ಅಯ್ಯೋ ಏಕಾಂಗಿ ನಾನಾದೆ, ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ, ಮಾಯದ ಈ ಘೋರ ಜೀವನ ಸ್ಥಿರವಿಲ್ಲ. ಈ ಬದುಕು ಅನ್ನೋದು ಯಾರಿಗೂ ಸ್ಥಿರವಾದಂಥದ್ದಲ್ಲ, ಯಾರಿಗೂ ಕೂಡ. ಆ ಸ್ಥಿರವಲ್ಲದ ಬದುಕವನ್ನ ಅಸ್ಥಿರನನ್ನಾಗಿ ಅಥವಾ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ತಕ್ಕಂಥದ್ದು ನಮ್ಮ ಕೈಲಿದೆ. ಎಲ್ಲ ಸತ್ಯ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಆದ್ರೂ ಕೂಡ ನಾವ್ ಏನ್ ಮಾಡ್ತಾ ಇದ್ದೇವೆ? ದೇಹಕ್ಕೆ ರೋಗಗಳು ಕಾಣಿಸ್ಕೊಳ್ಳುತ್ತೆ, ಔಷಧಿಯನ್ನ ತಗೊಳ್ತೀವಿ, ಜಪತಪ ಹೋಮ ದೇವಾರ್ಚನೆಯನ್ನ ಮಾಡ್ತೀವಿ, ದೇವ್ರ ಹತ್ರ ಕೇಳ್ಕೋಬೇಕಂತೆ. ಅಯಕ್ಷ್ಮಯ ಅಂದ್ರೆ ಆಮಯ ಅಂದ್ರೆ ಜ್ವರ, ಅಯಕ್ಷ್ಮಯ ಅನಾಮಯ ಪರಮಾತ್ಮ ರೋಗಗಳನ್ನ ಕೊಡು, ಆದ್ರೆ ಹಿಂಸಿಸ್ತಕ್ಕಂತ ದೀರ್ಘಕಾಲವಾದ ರೋಗವನ್ನ ನನಗೆ ಕೊಡಬೇಡ. ಭವರೋಗ ವೈದ್ಯನಾದ ಭಗವಂತನೊಬ್ಬನೇ ನಮ್ಮನ್ನ ಎಲ್ಲ ರೋಗಗಳಿಂದ ಪಾರು ಮಾಡ್ತಕ್ಕಂಥವನು, ದೀರ್ಘಾಯುತ್ವವನ್ನ ಕೊಡು, ಅಪಮೃತ್ಯು ದೋಷವನ್ನ ನೀನು ನಿವಾರಣೆಯನ್ನ ಮಾಡ್ತಕ್ಕಂಥವನು, ಹಾಗಾಗಿ ಅದನ್ನ ನನಗೆ ಮಾಡು ಪರಮಾತ್ಮ ಅಂತ ಕೇಳ್ತಕ್ಕಂಥದ್ದು ಇಲ್ಲಿ. ಬೆಳಗ್ಗೆ ಎದ್ದ ಕೂಡಲೇ ಸುಷಾ ಸುದಿನ ಅಂತ, ಸು ಅಂದ್ರೆ ಉಷಾ, ಶೋಭಾನವಾದ ಪ್ರಾತಃ ಕಾಲ, ಗುಡ್ ಮಾರ್ನಿಂಗ್ ಅಂತ ಕರೆಸ್ತೀವಿ. ಅಂದ್ರೆ ಶೂಷ ಭವತು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಶುಭ ದಿನ, ಸುದಿನವಾಗಲಿ, ದಿನವೆಲ್ಲ ವ್ಯರ್ಥ ಆಗೋಯ್ತು ಅಂತಕ್ಕಂಥದ್ದು ಬೇಡ ಅಂತ. ಹಾಗಾಗಿ ನಾವೆಲ್ಲ ತಿಳ್ಕೋಬೇಕಾಗಿರೋದು ಏನು ಸ್ನೇಹಿತರೆ? ಆಗ್ಲೇ ಒಂದು ಹೇಳ್ದೆ ನಾನು, ಹೆಣ್ಮಕ್ಳು ಹಾಗೆ ಹೀಗೆ, ಗಂಡನಿಗೆ ಮಾತ್ ಕೇಳ್ಬೇಕು, ಯಜಮಾನ ಇದ್ ಮಾಡ್ಬೇಕು, ಗಂಡ ಸರಿ ಇಲ್ಲ ಅಂದ್ರೂ ಕೂಡ ಅವನ ಹತ್ರ ಇರ್ಬೇಕಾ ಇರಬಾರ್ದ ಅಂತಕ್ಕಂಥದ್ದು ನಿಮ್ಮ ನಿರ್ಧಾರ. ಆದ್ರೆ ಗೌರವ ಅಂತಕ್ಕಂಥದ್ದು ಇರ್ಲಿ. ಗಂಡ ಅನ್ನೋ ಸ್ಥಾನಕ್ಕೆ ಅವನು ಅರ್ಹ ಅಲ್ಲ ಆದ್ರೂ ಕೂಡ, ಅರ್ಹನಾಗಿದ್ರು ಕೂಡ
ಗೌರವಿತವಾಗಿರ್ಲಿ. ಅದಕ್ಕೆ ತುಂಬಾ ಸಲ ನಾನು ತರಗತಿಲಿ ಹೇಳಿದ್ದೀನಿ, ಹೆಣ್ಮಕ್ಳು ಯಾವ ರೀತಿ ಗೋಳಾಟ ಮಾಡ್ತಿದ್ರು ಗಂಡನನ್ನ ಕಳ್ಕೊಂಡಾಗ, ಅಥವಾ ಗಂಡನನ್ನ ಬಿಟ್ಟಿರಕ್ಕಾಗ್ದೆ ಈ ಜಾನಪದರು ಯಾವ್ಯಾವ ರೀತಿ ಹೇಳ್ತಾ ಇದ್ರು ಅಲ್ವಾ. ಅರಿಶಿಣ ಅಳ್ಳುಸುವಿರ, ಕುಂಕುಮ ತೆಗೆಯುವಿರ, ಹೂವನ್ನು ತೆಗೆಯುವಿರ, ಅಯ್ಯೋ ದೇವ ಬಳೆಗಳ ಒಡೆಯುವಿರ. ಹೆಣ್ಮಗಳು ಕೂತ್ಕೊಂಡು ಅಳ್ತಾ ಇದ್ದಳಂತೆ, ಗಂಡ ಹೋಗ್ಬಿಟ್ಟಿದಾನೆ, ನನ್ನ ಸೌಮಂಗಲ್ಯತ್ವವನ್ನ ತೆಗಿತಾ ಇದ್ದಾರಲ್ಲಪ್ಪ ಅಂತ ಅಲ್ಲಿದ್ದವ್ರನ್ನೆಲ್ಲ ನೋಡ್ಕೊಂಡು ಅವಳು ಬಹಳ ಶೋಕವಾಗಿ ಹಾಡು ಹೇಳ್ತಾಳಂತೆ. ಅರಿಶಿಣ ಅಳ್ಳಿಸುವಿರ, ಕುಂಕುಮ ತೆಗೆಯುವಿರ, ಹೂವನ್ನು ತೆಗೆಯುವಿರ, ಅಯ್ಯೋ ಬಳೆಗಳ ಒಡೆಯುವಿರ. ಗಂಡನಿಲ್ಲದ ಮ್ಯಾಲೆ ದೇವಾ, ಅಯ್ಯೋ ಗಂಡನಿಲ್ಲದ ಮ್ಯಾಲೆ ವಿಧವೆಯ ಬಾಳ್ಯಾಕೆ, ಗಂಡನಿಲ್ಲದ ಮ್ಯಾಲೆ ವಿಧವೆಯ ಬಾಳೇಕೆ, ಇದ್ದು ಫಲವೇನೋ ದೇವ ಪಾಪಿಯ ಹೆಣ್ಣು ಜನುಮ, ಇದ್ದು ಫಲವೇನೋ ಪಾಪಿಯ ಹೆಣ್ಣು ಜನುಮ. ಮಗನ ಕೊರಳ ತಬ್ಬಿ ಅವಳು ಶೋಕವ ಮಾಡುತ್ತಾಳೆ, ಬಾಳ ಸಂಕಟದಿಂದ ನೊಂದು ಬೇಯುತ್ತಾಳೆ, ಅಮ್ಮ ಬೇಯುತ್ತಾಳೆ. ಅರಿಶಿಣ ಅಳಿಸುವಿರ, ಕುಂಕುಮ ತೆಗೆಯುವಿರ, ಹೂವನ್ನು ತೆಗೆಯುವಿರ, ಅಯ್ಯೋ ಬಳೆಗಳ ಒಡೆಯುವಿರ, ಬಳೆಗಳ ಒಡೆಯುವಿರ. ಅದೊಂದು ಕಾಲ ಇತ್ತು ಮೌಢ್ಯಾಚರಣೆ. ಆ ಹೆಣ್ಣು ದುಃಖದಿಂದ ಅದನ್ನ ತಡೆಯಕ್ಕಾಗದೆ ತನ್ನ ತಾನು ಸಮರ್ಪಣೆ ಮಾಡ್ಕೊಳ್ತಾ ದುಃಖದಿಂದ ಹೇಳುವಂತಹ ಮಾತದು. ಆ ಮಾತನ್ನ ಹೇಳಿದಾಗ ಮನಸ್ಸು ಮುಟ್ಟುತ್ತೆ, ದುಃಖ ಆವರಿಸುತ್ತೆ, ಕಣ್ಣಲ್ಲಿ ನೀರ್ ಬರ್ತಿತ್ತು. ಪರಿಸ್ಥಿತಿ ಹೀಗಿಲ್ಲ ಇವಾಗ. ಭಗವಂತನ ಕೃಪೆಯಿಂದ ಎಲ್ರೂ ಕೂಡ ಮೌಢ್ಯದಿಂದ ಹೊರಗಡೆ ಬಂದಿದ್ದೀವಿ. ಆದ್ರೆ ಎಷ್ಟೇ ಮೌಢ್ಯದಿಂದ ಹೊರಗಡೆ ಬಂದರೂ ಕೂಡ ಆ ಸ್ಥಾನಕ್ಕೆ ಒಂದು ಬೆಲೆ ಇರುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ನಿಮ್ಮದು ಮದುವೆ ಆಗಿರ್ತಕ್ಕಂಥ ಹೆಣ್ಣು ಅಂತಕ್ಕಂಥ ಹೆಣ್ಣಿನ ಜವಾಬ್ದಾರಿ ಯಾರು ಮರಿಬಾರ್ದು. ಎಲ್ಲಿ ತನಕ ಹೆಣ್ಣಿಗೆ ತನ್ನ ಜವಾಬ್ದಾರಿಯ ಒಂದು ಘನತೆ, ಅರ್ಹತೆ, ಸ್ಥಾನಮಾನ ಗೊತ್ತಿರುತ್ತೋ ಈ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಎಲ್ಲೂ ಕೂಡ ಕೆಟ್ಟದ್ದು ಅನ್ನೋದಾಗಲ್ಲ. ಗಂಡನನ್ನ ಬಿಟ್ಟು ಪರಪುರುಷನನ್ನ ನೋಡ್ತಕ್ಕಂಥ ಆಲೋಚನೆ ಅಂತಕ್ಕಂಥದ್ದು ಗಂಡ ಬದುಕಿರುವಾಗಲೇ ಒಂದು ಹೆಣ್ಣಿಗೆ ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಸದ್ಗೃಹಿಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ಇರುವಾಗಲೇ ಮತ್ತೊಬ್ಬ ಪರಸ್ತ್ರೀಯನ್ನ ನೋಡ್ತಾ ಇದ್ರೆ ಅವನು ಸದ್ಗೃಹನಾಗಕ್ಕೆ ಸಾಧ್ಯತೆನೇ ಇಲ್ಲ. ಅದು ಕಲಿಮಾಯೇ. ಇದನ್ನೇ ಚಿತ್ರಗುಪ್ತರು ಯಮ ಕಾಯ್ತಾ ಇರ್ತಕ್ಕಂಥದ್ದು ಬರ್ಕೊಳ್ಳಿಕ್ಕೆ, ಪಾಪದ ಕೊಡವನ್ನ ತುಂಬಿಸ್ಲಿಕ್ಕೆ ಕಾಯ್ತಾ ಇರ್ತಕ್ಕಂಥದ್ದು. ಹಿಂದೆ ಇದ್ದಂತಹ ಸದ್ಗೃಹಿಣಿಯರು ಈಗಿಲ್ಲ. ನನ್ನ ಅರಿಶಿನ ಅಳಿಸ್ತಾರಲ್ಲಪ್ಪ, ಕುಂಕುಮ ತೆಗಿತಾರಲ್ಲ, ಹೂ ಕಿತ್ತಾಕಿ ಬಳೆ ಒಡೆದಾಕ್ತಾರಲ್ಲ, ಹೇಗಪ್ಪ ಇರ್ಲಿ ಅಂತ ತನ್ನ ಕಂದನನ್ನ ತಬ್ಬಿ ಅಳ್ತಾ ಇದ್ದಾಳೆ ಅಂದ್ರೆ ಅವಳ ಸತ್ಯತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು, ಅವಳ ನಿಷ್ಠತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು. ಇಲ್ಲಿ ಯಾರನ್ನು ದೂಷಿಸ್ತಕ್ಕಂಥ ವಿಚಾರ ಅಲ್ಲ. ಎಷ್ಟರ ಮಟ್ಟಿಗೆ ನಾವು ಸರಿ ಇದ್ದೀವಿ, ಎಷ್ಟರ ಮಟ್ಟಿಗೆ ನಾವು ನಮ್ ಜೀವನದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಕೊಟ್ಟಿದ್ದೀವಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ಸಂಸಾರವು ಸುಖ ಸಾಗರ ಆಗತ್ತೆ. ಎಲ್ಲ ಆದ್ಮೇಲೆ ಹೇಳೋದು ಒಂದೇ ಮಾತು, ಸರ್ವಂ ಶ್ರೀ ಶಿವಾರ್ಪಣಮಸ್ತು. ಧನ್ಯವಾದ.